ಪಿಲಿಗೊಬ್ಬು ಅನ್ನುವಂಥ ಕಾನ್ಸೆಪ್ಟ್ ಯಾಕೆ ಬಂತು ಸಹಜಣ್ಣನಿಗೆ? ಇವಾಗ ಬೇರೆ ಬೇರೆ ಕಡೆಗಳಲ್ಲಿ ನೋಡ್ತಿದ್ರೆ ಒಂದೊಂದು ಇವೆಂಟ್ಗಳನ್ನು ಮಂಗಳೂರಲ್ಲಿ ಆಗಿರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ಮಾಡ್ತಾರೆ. ಸೊ ಜನಗಳಿಗೆ ಒಂದಷ್ಟು ಹತ್ತಿರ ಆಗುವಂಥ ರೀತಿಗೆ ಬೇಕಾಗಿನೂ ಆಗಿರ್ಬೋದು. ಈಗ ಹುಲಿ ವೇಷದ ಬಣ್ಣ ಹಾಕುವವರೆಲ್ಲ ಶ್ರೀಮಂತರಲ್ಲ, ಅಲ್ಲ, ಒಂದು ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬರುವವರು. ಹಾಗಾಗಿ ಅವರಿಗೆ ಸಹ ಕೂಡ ನಾವೊಂದು ಸಹಾಯ ನೀಡಿದಾಗೆ ಆಗ್ತದೆ. ಇದೆಲ್ಲ ನೋಡ್ತಾ ಇರಬೇಕಿದ್ರೆ ರಾಜಕೀಯದ ವಿಚಾರದಲ್ಲಿ ಜವಾಬ್ದಾರಿಗಳು ಬೇಕು ಅಂತ ಹೇಳಿ ಫೈಟ್ ಅನ್ನ ಮಾಡೋ ಸಂದರ್ಭದಲ್ಲಿ ನನಗೆ ಜವಾಬ್ದಾರಿಯಿಂದ ದೂರ ಇರ್ತೇನೆ, ಸಾಮಾನ್ಯ ಕಾರ್ಯಕರ್ತನಾಗಿರ್ತೇನೆ ಅಂತ ಚೂಸ್ ಮಾಡಿಕೊಂಡಿರುವಂತ ಮೊಟ್ಟ ಮೊದಲ ವ್ಯಕ್ತಿ ಅಂತ ಹೇಳಿದ್ರೆ ತಾವು ನಾನು ಭಾವಿಸ್ಕೊಳ್ತೇನೆ. ಮತ್ತೆ ಅದು ನಿಜ ಕೂಡ. ನೀವು ಹೆಸರು ಮಾಡಬೇಕು ಅಥವಾ ಸಮಾಜದಲ್ಲಿ ನೀವು ನಿಮ್ಮ ಹೆಸರನ್ನು ಗಳಿಸಬೇಕು, ತೊಡಗಿಸ್ಕೊಳ್ಬೇಕಂತ ಹೇಳಿದ್ರೆ ರಾಜಕೀಯ ಒಂದೇ ದಾರಿ ಅಂತ ನಾನು ಹೇಳಲಿಕ್ಕೆ ರೆಡಿ ಇಲ್ಲ. ಆಶೆ ಅಭಿಲಾಷೆ ಅದಾಗಬೇಕು ಇದಾಗಬೇಕು ಅಂತ ಯಾವುದೂ ಇಲ್ಲ. ಸಹಜರಾಗಿ ಒಂದು ಒಳ್ಳೆಯ ವ್ಯಕ್ತಿ ಆಗಿರಬೇಕು, ಸಮಾಜದಲ್ಲಿ ಒಳ್ಳೆ ರೀತಿಯಲ್ಲಿ ತೊಡಗಿಸ್ಕೊಳ್ಬೇಕು. ಇದೇ ನನ್ನ ಪಿಲಿ ರಾಧನ್. ಅದೊಂದು ಎವರ್ ಗ್ರೀನ್ ರಾಧನ್ನ, ಅದೊಂದು ಆ ಶಬ್ದ ಉಂಟಲ್ಲ, ಅದು ಮರಿಲಿಕ್ಕೆ ಪುತ್ತೂರಿನಲ್ಲಿ ಯಾರಿಗೂ ಕೂಡ, ಅಂದ್ರೆ ಪಿಲಿ ಅಂತ ಹೇಳುವಾಗ ರಾಧಣ್ಣ ಬರ್ತದೆ. ಪುತ್ತೂರಲ್ಲಿ ರಾಧನ್ನ, ಪುತ್ತೂರು ಅಂತ ಹೇಳಿ ಬಂದಾಗ ಸಾಕಷ್ಟು ಮಂದಿ ಬರ್ತಾರೆ, ಹೋಗಿದ್ದಾರೆ, ಇದ್ದಾರೆ. ಅದರಲ್ಲಿ ಸಹಜ ರೈ ಕೂಡ ಒಬ್ಬ ಆಗಿ ಉಳಿಬೇಕಿದ್ರೆ ನಿಮ್ಮ ಜೀವನದ ಹಿಂದೆ ತಂದೆ ತಾಯಂದಿರ ಪಾತ್ರ ಬಹಳ ಇದೆ. ದೈವಿಕ ಶಕ್ತಿ, ದೇವರ ಶಕ್ತಿ ಎಲ್ಲ ತುಂಬಾ ಏನಾದರೂ ಪವಾಡ ಮಾಡಿರುವಂತದ್ದೆಲ್ಲ ಇದೆ. ದೈವಿಕ ಶಕ್ತಿ ಇದ್ದ ಕಾರಣವೇ ನಾನು ಈ ರೀತಿ ಹೋಗ್ಲಿಕ್ಕೆ ಸಾಧ್ಯ ಆಗಿದೆ. ನನ್ನ ಹೆಸರಲ್ಲಿ ಅಂತ ಬೇಡ, ವೈಯಕ್ತಿಕವಾಗಿ ಟೀಮಿಗೆ ಒಂದು ಹೆಸರು ಇಡು, ಒಂದು ಟೀಮ್ ಮಾಡುವ, ಚಂದವಾಗಿ ಟೀಮ್ ಅನ್ನು ಮಾಡಿ ಆ ಟೀಮ್ ನ ಮುಖಾಂತರ ಕೊಡುವ ಅಂತ ಹೇಳಿ ಆ ಸಂದರ್ಭದಲ್ಲಿ ವಿಜಯ ಸಾಮ್ರಾಟ್ ಅನ್ನೋ ಹೆಸರನ್ನು ನಾವೇ. ನಿಮ್ಮ ಎದುರು ನಾನು ನಿಮ್ಮನ್ನು ಹೊಗಳುವುದಕ್ಕಿಂತಲೂ ನಮ್ಮ ಹಿಂದೆ ನಮ್ಮನ್ನು ಗೊತ್ತಿಲ್ಲದೆ ಹೊಗಳ್ತಾರಲ್ಲ, ಅದೇ ನಿಜವಾದ ಒಂದು ಸಾಧನೆ ಅಂತ. ಅದನ್ನು ನೀವು ಸಂಪಾದನೆ ಮಾಡ್ಕೊಂಡಿದ್ದೀವಿ. ಒಂದು ಕಡೆ ನಾವು ಸೈನಿಕರಿಗೆ ಸಲ್ಯೂಟ್ ಕೊಟ್ಟರೆ, ಒಂದು ಕಡೆ ನಾವು ರಾಷ್ಟ್ರೀಯ ಸೇವಾ ಸಂಘದ ಕಾರ್ಯಕರ್ತರಿಗೆ ಸಲ್ಯೂಟ್ ಕೊಡ್ತೀವಿ. ಯಾಕೆ ಸಹಜಣ್ಣ ಪಕ್ಷದಿಂದ ಸ್ವಲ್ಪ ದೂರ ಉಳಿದ್ರು ಅಂತ ಹೇಳುವಂತದ್ರ ಬಗ್ಗೆ ಸಾಕಷ್ಟು ಮಂದಿಯ ಪ್ರಶ್ನೆಗಳಾಗಿ ಉಳಿದಿದೆ. ಯಾರೋ ಏನೋ ಮಾತಾಡ್ತಾರೆ, ಯಾರೋ ಏನೋ ಹೇಳ್ತಾರೆ ಅಂತ ಹೇಳಿಕೊಂಡು ನಾವು ಮಾತಾಡ್ಲಿಕ್ಕೆ ಹೋದ್ರೆ ಕೆಸರಿಗೆ ಕಲ್ಲೊಡ್ದಾಗೆ ಆಗ್ತದೆ. ಪಕ್ಷದಿಂದ ದೂರ ಅಂತ ಹೇಳಿಲ್ಲ, ಪಕ್ಷ ಅದು ಪರ್ಮನೆಂಟ್. ಅದು ಬಿಜೆಪಿ, ಹಿಂದುತ್ವ, ಅದನ್ನೆರಡು ಬಿಟ್ಟು ಯಾವುದೇ ವ್ಯವಸ್ಥೆನೇ ಇಲ್ಲ. ಅಷ್ಟು ಜನ ಫ್ರೆಂಡ್ಸ್ ಮುಂದೆ ಎಲ್ಲ ಇದ್ರು. ಕೆಲವರಲ್ಲಿ ಈಗಿಂದ ದೂರ ಆಗಿರ್ಬೋದು. ಇದೆ ಸಮಸ್ಯೆಗಳು ಬೇರೇನಿಲ್ಲ, ಸ್ವಲ್ಪ ಏನೋ ಈಗೋ ಪ್ರಾಬ್ಲಮ್ಸ್, ಅದು ಇದು ಏನೋ ಬೆಳೀತಿದ್ದಾರೆ, ಆ ತರ ಈ ತರ ಪ್ರಾಬ್ಲಮ್ಸ್. ಅದು ಕೂಡ ನಂಗೆ ಈಗ ಕೂಡ ನಂಗೆ ಅದೊಂದು ಬೇಸರ ಇದೆ. ಎಲ್ರಿಗೂ ನಮಸ್ಕಾರ, ನಾನು ವಿಜಯ್ ವಿಖ್ಯಾತ್. ನನ್ನ ಜೊತೆಗೆ ಇವತ್ತು ಯಾರಿದ್ದಾರೆ ಅಂತ ಹೇಳಿದ್ರೆ, ಪುತ್ತೂರಿಗೆ ಹತ್ತೂರಿನ ಜನರು ಕೂಡ ಬರೋದಕ್ಕೆ ಒಂದು ಕಾರಣ ಆಗಿರುವಂಥ ಒಂದು ಇವೆಂಟ್ ಇದೆ. ಅದು ನಮ್ಮ ಪುತ್ತೂರ್ದ ಪಿಲಿಗೊಬ್ಬು. ಅದರ ಒಂದು ಆಯೋಜನೆಯನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟವರಲ್ಲಿ ವಿಜಯ ಸಾಮ್ರಾಟ್ ಸಂಸ್ಥೆ ಇದೆ. ಆ ವಿಜಯ ಸಾಮ್ರಾಟ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಒಂದಷ್ಟು ಯುವಕರ ತಂಡವನ್ನು ಸಂಘಟಿಸಿ ಒಳ್ಳೊಳ್ಳೆಯ ಸಮಾಜಮುಖಿ ಕಾರ್ಯವನ್ನು ಈ ಜಗತ್ತಿಗೆ ಪರಿಚಯವನ್ನು ಮಾಡ್ತಿರ್ತಕ್ಕಂತಹ ಅದರ ಸಂಸ್ಥಾಪಕರು, ಹಾಗೆಯೇ ಪುತ್ತೂರದ ಪಿಲಿಗೊಬ್ಬು ಕಾರ್ಯಕ್ರಮದ ಆಯೋಜನೆಯನ್ನು ಮಾಡೋದರಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ಶ್ರೀಯುತ ಸಹಜ್ ರೈ ಬಳಜ್ಜ ನನ್ನ ಜೊತೆಗಿದ್ದಾರೆ. ಸಹಜಣ್ಣ ನಮಸ್ತೆ. ನಮಸ್ತೆ. ಸಾಕಷ್ಟು ಮಂದಿಗೆ ಸಹಜಣ್ಣ ಅಂದರೆ ಯಾರು ಅಂತ ಗೊತ್ತು, ನೀವು ಮಾಡುವಂಥ ಕಾರ್ಯಕ್ರಮಗಳು ಗೊತ್ತು, ಸಮಾಜಮುಖಿ ಕಾರ್ಯಗಳು ಕೂಡ ಗೊತ್ತು. ಆದರೆ ಸಹಜಣ್ಣನ ಜೊತೆಗೆ ಒಂದು ಪಾಡ್ಕಾಸ್ಟ್ ಮಾಡಿ ಅಂತ ಹೇಳುವಂಥದ್ದು ಇವತ್ತು ನಿನ್ನೆ ನನ್ನ ಜೊತೆ ಹೇಳಿರೋದಲ್ಲ, ಎಷ್ಟೋ ಸಮಯದಿಂದ ಸಾಕಷ್ಟು ಮಂದಿ ಹೇಳಿರುವಂಥ ಒಂದು ಮಾತು. ಈ ಪಿಲಿಗೊಬ್ಬು ಪ್ರಾರಂಭ ಆಗೋದಕ್ಕಿಂತ ಮುಂಚಿತವಾಗಿ ಸಹಜಣ್ಣ ಒಂದು ಸಾಗಿ ಬಂದಿರುವಂಥ ದಾರಿ, ಈ ಪಿಲಿಗೊಬ್ಬಾಗಿರ್ಬೋದು ಅಥವಾ ನಿಮಗೆ ಸಾಮಾಜಿಕವಾಗಿರುವಂಥ ಕಳಕಳಿ, ಇದೆಲ್ಲದರ ಬಗ್ಗೆ ಒಂದಷ್ಟು ತಿಳ್ಕೊಳ್ಬೇಕು. ಜೊತೆಗೆ ನಿಮ್ಮ ಒಂದು ಜೀವನದ ಜರ್ನಿ ಹೇಗೆ ಪ್ರಾರಂಭ ಆಯಿತು ಅಂತ ಅಲ್ಲಿಂದಲೇ ಮಾತಾಡ್ಕೊಂಡು ಬರಬೇಕು ಅಂತ ನನಗೂ ಕುತೂಹಲ ಇದೆ. ಇಷ್ಟೆಲ್ಲ ಸಮಾಜದ ಒಂದು ಯುವ ನಾಯಕನಾಗಿ ಗುರುತಿಸ್ಕೊಳ್ತಿರ್ತಕ್ಕಂಥ ನಿಮ್ಮ ಬಗ್ಗೆ ತಿಳ್ಕೊಳ್ಳುವಂತಹ ವಿಚಾರಗಳು ಕೂಡ ಇರುತ್ತೆ. ಹಾಗಿದ್ರೆ ಸಹಜಣ್ಣ ಎಲ್ಲಿ ಹುಟ್ಟಿದ್ರು, ನಿಮ್ಮ ಎಜುಕೇಷನ್ ಎಲ್ಲ ಆಯಿತು, ಹೇಗೆಲ್ಲ ನಿಮ್ಮ ಜರ್ನಿ ಪ್ರಾರಂಭ ಆಯಿತು, ಸ್ವಲ್ಪ ಮಾತಾಡುವಣ ಅಂತ. ನಾನು ಅದೇ 1999 ಜೂನ್ 28ಕ್ಕೆ ನಾನು ಪುತ್ತೂರಲ್ಲೇ ಜನನಾಗಿದೆ. ಅಲ್ಲಿಂದ ನನ್ನ ಪ್ರಾಥಮಿಕ ಅಂದರೆ ಪ್ರೈಮರಿ ಸ್ಕೂಲನ್ನು ನಾನು ಸೈಂಟ್ ವಿಕ್ಟರ್ಸ್ ಇಲ್ಲಿ ಪುತ್ತೂರಲ್ಲಿ ನನ್ನ ಪ್ರೈಮರಿ ಸ್ಕೂಲನ್ನು ಅಲ್ಲಿ ಹೋಗಿದ್ದೆ. ಮತ್ತು ಹೈಸ್ಕೂಲಿಗೆ ಸೈಂಟ್ ಫಿಲೋಮಿನಾ ಹೈಸ್ಕೂಲ್ನ 3 ವರ್ಷ ಹೈಸ್ಕೂಲನ್ನು ಸೈಂಟ್ ಫಿಲೋಮಿನಾ ಸ್ಕೂಲಲ್ಲಿ ಮಾಡಿದ್ದೇನೆ. ಅಲ್ಲಿ ನಂತರ ಪಿ ಯು ಸಿ ನಾನು ಸ್ವಲ್ಪ ಮಂಗಳೂರಿಗೆ ಕಲಿಸಿದ್ರು. ಸೈಂಟ್ ಅಲೋಷಿಯಸಲ್ಲಿ ತನ್ನ ಪಿ ಯು ಸಿಯನ್ನು ಮುಗಿಸಿ ಮತ್ತು ವಾಪಸ್ ಗ್ರ್ಯಾಜುಯೇಷನನ್ನು ವಿವೇಕಾನಂದ ಕಾಲೇಜಲ್ಲಿ ಮಾಡಿದ್ದೇನೆ 3 ವರ್ಷ. ಅಲ್ಲಿ ನಂತರ ಪೋಸ್ಟ್ ಗ್ರ್ಯಾಜುಯೇಷನ್ MBA ಇದನ್ನು ಮಂಗಳೂರಿನ SDM ಕಾಲೇಜಲ್ಲಿ ಮಾಡಿದ್ದೇನೆ. ಹಾಗೆ ಎಜುಕೇಶನ್ ಇದು ಪುತ್ತೂರು ಮಂಗಳೂರು ಹೀಗೆ ಮಂಗಳೂರಲ್ಲೇ ಟರ್ನ್ ಆಗ್ತಾ ಇತ್ತು. ಹಾಗೆ ಈ ನಾಯಕತ್ವದ ಗುಣ ಅಂತ ಹೇಳುವಂಥದ್ದು ನಿಮ್ಮ ಜೊತೆಗೆ ಈ ಕಾಲೇಜ್ ಸ್ಕೂಲ್ ಡೇಸಲ್ಲಿ ಇರುವಾಗಲೇ ಬಂದಿತ್ತಾ? ಸ್ಕೂಲ್ ಲೀಡರ್ ಆಗೋದು ಅಥವಾ ಕಾಲೇಜಲ್ಲಿ ಲೀಡರ್ ಆಗೋದು ಏನಾದರೂ ಈ ರೀತಿ ಅವಕಾಶಗಳೆಲ್ಲ ತಮಗೆ ಒದಗಿ ಬಂದಿತ್ತಾ? ಇಲ್ಲ, ಸ್ಕೂಲಲ್ಲಿ ಇರುವಂಥ ಸಂದರ್ಭದಲ್ಲಿ ಅಂದರೆ ಮನೆಯಲ್ಲೆಲ್ಲ ಓದಲೇಬೇಕು, ಏನಾದರೂ ಒಂದು ಆಗಲೇಬೇಕು, ಆ ಥರ ರೀತಿಯಲ್ಲಿ ಇತ್ತು. ಅದರ್ ಆಕ್ಟಿವಿಟೀಸಲ್ಲಿ ತುಂಬ ಕಮ್ಮಿ ಇದ್ದೆ. ಅಂದರೆ ಸ್ವಲ್ಪ ಸ್ಪೋರ್ಟ್ಸಲ್ಲಿ ಎಲ್ಲ ಆಕ್ಟಿವಿಟೀಸಲ್ಲಿ ಇತ್ತು. ಮತ್ತು ಕರಾಟೆಯಲ್ಲಿ ನಾನು ಹೈಸ್ಕೂಲಲ್ಲಿ ಇರುವಂಥ ಸಂದರ್ಭದಲ್ಲಿ ಕರಾಟೆಯಲ್ಲಿ ಸ್ವಲ್ಪ ಆಕ್ಟಿವ್ ಇದ್ದೆ ಮತ್ತು ಬ್ಲ್ಯಾಕ್ ಬೆಲ್ಟ್ ಆಗಿದೆ. ಜೊತೆಗೆ ಆ ಸಂದರ್ಭದಲ್ಲಿ ನಾನು
ಸ್ಟೇಟಲ್ಲಿ ಸೆಕೆಂಡ್ ಪ್ಲೇಸ್ ಬಂದು ನ್ಯಾಷನಲ್ ಲೆವೆಲ್ಗೆ ಆ ಸಂದರ್ಭದಲ್ಲಿ ಸೆಲೆಕ್ಟ್ ಆಗಿದ್ದೆ. ಅಲ್ಲಿ ನಂತರ ಹೈಸ್ಕೂಲ್ ಆದಮೇಲೆ ಪಿ ಯು ಸಿ ಅಂತ ಹೇಳಿದರೆ ದೊಡ್ಡ ಆ ಸಂದರ್ಭದಲ್ಲಿ ಮಗ ಏನು ತಂದೆ ಪೇರೆಂಟ್ಸ್ನವರಿಗೆ ಒಂದು ಪ್ರೆಷರ್. ಹೌದು, ಮಗ ಏನಾದರೂ ಮಾಡ್ತಾನ, ಪಿ ಯು ಸಿಯಲ್ಲಿ ಎಲ್ಲಿ ಕಲಿಸ್ತಾರೆ, ಸೈನ್ಸ್ ಓದ್ತಾನ, ಅದು ಓದ್ತಾನ ಅಂತ. ಹಾಗಾಗಿ ಪಿ ಯು ಸಿಗೆ ನನ್ನ ಮಂಗಳೂರಿಗೆ ಕಲಿಸಿದ್ರು. ಆಗ PCMB ತಗೊಂಡಿದ್ದೆ ನಾನು ಆ ಸಂದರ್ಭದಲ್ಲಿ. ಮನೆಯವರು ಎಲ್ರಿಗೂ ಕೂಡ ಡಾಕ್ಟರ್ ಆಗ್ಬೇಕಾ, ಇಂಜಿನಿಯರ್ ಆಗ್ಬೇಕಂತ ಸಹಜ ಅದು. ಆ ರೀತಿಯಲ್ಲಿ ಸ್ವಲ್ಪ ಶಿಕ್ಷಣಕ್ಕೆ ಮಂಗಳೂರಿಗೆ ಕಲಿಸಿದ್ರು. ಆ ಸಂದರ್ಭದಲ್ಲಿ ಅಷ್ಟು ದೊಡ್ಡ ಮಾರ್ಕ್ ತೆಗಿಲಿಕ್ಕೆ ಆ ಸಂದರ್ಭದಲ್ಲಿ ಆಗ್ಲಿಲ್ಲ. ಅದು ಡಾಕ್ಟರ್ ಓದುವಂಥದ್ದು ಆ ಥರದಂಥದ್ದು ಆಗ್ಲಿಲ್ಲ. ಮತ್ತೆ ಇದು ಮಂಗಳೂರಿಗೆ ಕಲಿಸಿದ್ರೆ ಆಗ್ಲಿಕ್ಕಿಲ್ಲ ಅಂತ ಹೇಳಿ ತಂದೆಯವರು ವಾಪಸ್ ಪುತ್ತೂರಿಗೆ ಇದು ಮಾಡಿದ್ರು. ಆ ಸಂದರ್ಭದಲ್ಲಿ ಸ್ವಲ್ಪ ಆಕ್ಟಿವಿಟೀಸ್ ಅಲ್ಲಿ ಇದ್ದೆ. ಮತ್ತೆ ಕಾಲೇಜ್ ABP ಅಲ್ಲಿ ತೊಡಗಿಸಿಕೊಂಡಿದ್ದೆ. ABP ಅಲ್ಲಿ ಒಂದು ಜವಾಬ್ದಾರಿ ಕೂಡ ಇತ್ತು. ಅಲ್ಲಿ ನಂತರ ವಿವೇಕಾನಂದ ಕಾಲೇಜಲ್ಲಿ ಇಲೆಕ್ಷನ್ ನಿಂತಿದ್ದೆ, ಕಾಲೇಜ್ ಪ್ರೆಸಿಡೆಂಟ್. ಅದು ಇಲೆಕ್ಷನ್ ಎಲ್ಲ ಸ್ವಲ್ಪ ಆ ಟೈಮಲ್ಲಿ ಸ್ವಲ್ಪ ಜೋರಲ್ಲಿ ಇತ್ತು. ಈಗೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ. ಆ 2011 ಅಲ್ಲಿ ಸ್ವಲ್ಪ ಜೋರಲ್ಲಿ ಇತ್ತು. ಆ ಎಲೆಕ್ಷನ್ ಅಲ್ಲಿ ವಿನ್ ಆಗಿ ಅಲ್ಲಿಂದ ಆಕ್ಟಿವಿಟೀಸ್ ಎಲ್ಲ ಸ್ಟಾರ್ಟ್ ಆಯಿತು. ಅಂದರೆ ಸ್ವಲ್ಪ ಸಾಮಾಜಿಕ ಜೀವನದಲ್ಲಿ ಮತ್ತು ಸಾರ್ವಜನಿಕ ಜೀವನದಲ್ಲಿ ತೊಡಗಿಸಿಕೊಳ್ಳುವಂಥ ಅವಕಾಶ ಅಲ್ಲಿಂದ ಪ್ರಾರಂಭ ಆಯಿತು. ಅಲ್ಲಿ ಮತ್ತೆ ABP ಅಲ್ಲಿ ಕೂಡ ಅನೇಕ ಹೋರಾಟಗಳಲ್ಲೆಲ್ಲ ಭಾಗಿಯಾಗಿದ್ದೆ. ಅಲ್ಲಿಂದ ನನ್ನ ಈ ಸಾಮಾಜಿಕ ಜೀವನ ಪ್ರಾರಂಭ ಆಯಿತು. ಸಹಜ ಈಗ ಸಣ್ಣದಿರುವಾಗ ಪ್ರತಿಯೊಬ್ಬರು ಮಕ್ಕಳಿಗೆ ಕೂಡ ಅವರ ಪೇರೆಂಟ್ಸ್ಗಳ ಒಂದು ಒತ್ತಾಯದ ಮೇರೆಗೂ ಅಥವಾ ನಮ್ಮದೇ ಒಂದು ಒತ್ತಾಯದ ಮೇರೆಗೂ ಈ ರೀತಿ ಆಗಬೇಕು ಅಥವಾ ಈ ಒಂದು ಕೆಲಸವನ್ನು ಪಡಿಬೇಕು ಅಂತ ಹೇಳುವ ಕನಸುಗಳೆಲ್ಲ ಇರ್ತದೆ. ನಿಮ್ಮ ಮನೆಯಲ್ಲಿ ಸಹಜಣ್ಣ ಇದೇ ಆಗಬೇಕು ಅಂತ ಹೇಳಿ ಪ್ರೆಷರ್ ಹಾಕಿದ್ರ ಅಥವಾ ನಿಮ್ಮಲ್ಲೂ ಕೂಡ ಏನಾಗಬೇಕು ಅಂತ ಹೇಳಿ ಕನಸಿತ್ತು ಸಣ್ಣದಿರುವಾಗ? ಇಲ್ಲ, ಇದು ತಂದೆ ತಾಯಿಯವರಿಗೆ ಸಹಜ. ಏನಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಆಚೆ ಈಚೆಯವರು, ಫ್ಯಾಮಿಲಿಯವರು ನನ್ನ ಮಗನಿಗೆ ಇಷ್ಟು ಮಾರ್ಕ್ ಸಿಕ್ಕಿದೆ, ನಿಮ್ಮ ಮಗನಿಗೆ ಎಷ್ಟು ಸಿಕ್ಕಿದೆ ಅಂತ ಹೇಳುವಂಥದ್ದೆಲ್ಲ ಅದೆಲ್ಲ ಜಾಸ್ತಿ ಸ್ವಲ್ಪ. ಹಾಗಾಗಿ ನೀನು ಸಹ ಓದಬೇಕು ಮಗ, ಒಂದು ಈ ರೀತಿ ಆಗಬೇಕು, ಅವ್ರು ಇಷ್ಟು ಮಾರ್ಕ್ಸ್ ತೆಗ್ದಿದ್ದಾರೆ, ಇವರಿಷ್ಟು ಮಾರ್ಕ್ಸ್ ತೆಗ್ದಿದ್ದಾರೆ ಅಂತ ಇರುವಂಥದ್ದು ಪ್ರೆಷರ್ ಆಗ್ತದೆ. PUC ಅಲ್ಲಿ ಸ್ವಲ್ಪ ಪೇರೆಂಟ್ಸ್ ನೋಡಿ ಸ್ವಲ್ಪ ಪ್ರೆಷರ್ ಇತ್ತು ಈ ಥರ ಮಾಡ್ಬೇಕಂತ ಹೇಳಿ. ಅಲ್ಲಿಂದ ನಂತರ ಇಲ್ಲಿಯ ತನಕ ಯಾವುದೇ ರೀತಿಯ ಪ್ರೆಷರ್ ಅಂದ್ರೆ ಇದೇ ಆಗಬೇಕು, ನಿಂಗೆ ಯಾವುದರಲ್ಲಿ ಮನಸ್ಸುಂಟು, ಯಾವ ಕ್ಷೇತ್ರದಲ್ಲಿ ಹೋಗ್ಲಿಕ್ಕೆ ಮನಸ್ಸುಂಟು ಆ ಕ್ಷೇತ್ರವನ್ನು ಆಯ್ಕೆ ಮಾಡು, ಯಾವುದಕ್ಕೂ ಕೂಡ ದಾರಿ ತಪ್ಪಿ ಹೋಗುವಂಥದ್ದನ್ನು ಆಗಬಾರ್ದು. ಮತ್ತೆ ತಂದೆ ತಾಯಿ ನಂದು ಫುಲ್ ಸಪೋರ್ಟ್, ಚಿಕ್ಕದಿನ ಸಪೋರ್ಟ್. ನನ್ನ ತಂದೆ ಅಂತ ಹೇಳಿದ್ರೆ ನಾನು ಮತ್ತೆ ತಂದೆ ಒಂದು ಫ್ರೆಂಡ್ಸ್ ಇದ್ದಾಗ ಆ ರೀತಿಯ ಭಾವನೆ ಇಲ್ಲ. ಅವರು ನಾನು ಮತ್ತೆ ಅವರೊಂದು ಫ್ರೆಂಡ್ಸ್ ಇದ್ದಾಗ ಎಲ್ಲದಕ್ಕೂ ಸಪೋರ್ಟ್, ಯಾವುದಕ್ಕೂ ಕೂಡ ಇಲ್ಲ ಅಂತ ಹೇಳುವಂಥದ್ದು ಮನೋಭಾವ ಇಲ್ಲ. ಆ ಥರ ನಾವು ಏನಿದ್ರು ಕೂಡ ನಾನು ಮಾತಾಡಿಕೊಳ್ತೇನೆ. ನಮ್ಮದು ಸಮಸ್ಯೆಯನ್ನು ಕೂಡ ಎಲ್ಲರೂ ಕೂಡ ಶೇರ್ ಮಾಡುವಂಥದ್ದು. ಈಗ ಕೆಲವರಿಗೆ ಪೇರೆಂಟ್ಸ್ ಅವರಿಗೆ ಎಲ್ಲರೂ ಕೂಡ ಶೇರ್ ಮಾಡಲಿಕ್ಕೆ ಆಗುದಿಲ್ಲ, ಎಲ್ಲ ಸಮಸ್ಯೆಗಳನ್ನು ಅವ್ರ ಹತ್ರ ಹೇಳಿಕೊಳ್ಳಿಕ್ಕೆ ಆಗುದಿಲ್ಲ. ಹಾಗೆ ನನಗೆ ಆ ಸಮಸ್ಯೆ ಇರಲಿಲ್ಲ. ನಾನು ಎಲ್ಲ ಕೂಡ ತಂದೆ ಹತ್ರ ಓಪನ್ ಆಗಿ ಮಾತಾಡ್ತೇನೆ. ಹಾಗಾಗಿ ಎಲ್ಲದಕ್ಕೂ ಕೂಡ ಅವರು ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ನನಗೆ ಇಷ್ಟು ಸಾರ್ವಜನಿಕವಾಗಿ ಬೆಳಲಿಕ್ಕೆ ಅವರ ಸಪೋರ್ಟ್ ಇಂದಾಗಿ ಸಾಧ್ಯ ಆಯ್ತು. ಅದೇ ಈಗ ಸಹಜಣ್ಣ ಒಬ್ಬರೆಯ ಮಗ ಅಥವಾ ಹೇಗೆ? ನಾನು ಒಬ್ಬನೇ ಮಗ, ತಂಗಿ ಯಾರು ಇಲ್ಲ. ತುಂಬಾ ಪ್ರೀತಿಯಿಂದ ಬೆಳೆಸಿದ್ದಾರೆ. ಹಾಗಾಗಿ ತುಂಬಾ ಫ್ರೆಂಡ್ಲಿ ಆಗಿ ಬೆಳೆಸಿದ್ದಾರೆ. ಅದೇ ಒಬ್ಬನ ತುಂಬಾ ಜನಕ್ಕೆ ಗೊತ್ತಿಲ್ಲದ ವಿಷಯಗಳು ಇವತ್ತು ತಿಳ್ಕೊಳ್ಳುವಂತ ಪ್ರಯತ್ನ. 130-140 ಕೋಟಿ ಜನರ ಮಧ್ಯೆ ಕೂಡ ಪುತ್ತೂರು ಅಂತ ಹೇಳಿ ಬಂದಾಗ ಸಾಕಷ್ಟು ಮಂದಿ ಬರ್ತಾರೆ, ಹೋಗಿದ್ದಾರೆ, ಇದ್ದಾರೆ. ಅದರಲ್ಲಿ ಸಹಜ ರೈ ಕೂಡ ಒಬ್ಬ ಆಗಿ ಉಳಿಬೇಕಿದ್ರೆ ನಿಮ್ಮ ಜೀವನದ ಹಿಂದೆ ತಂದೆ ತಾಯಂದಿರ ಪಾತ್ರ ಬಹಳ ಇದೆ. ದೈವಿಕ ಶಕ್ತಿ, ದೇವರ ಶಕ್ತಿ ಎಲ್ಲ ತುಂಬಾ ಏನಾದರೂ ಪವಾಡ ಮಾಡಿರುವಂಥದ್ದೆಲ್ಲ ಇದೆಯಾ ಅಂತ? ಖಂಡಿತವಾಗಿಯೂ ಇದೆ. ಯಾಕೆಂತ ಹೇಳಿದ್ರೆ ನನ್ನ ತಂದೆ ತಾಯಿ ಇಬ್ಬರು ಕೂಡ ದೇವರ ಭಕ್ತರು ಮತ್ತು ದೈವ ಭಕ್ತರು. ಓಕೆ. ತಂದೆಯವರು ಈ ದೇವಸ್ಥಾನದ ಜೀರ್ಣೋದ್ಧಾರದ ಅಧ್ಯಕ್ಷರಾಗಿ, ಮತ್ತೆ ನಮ್ಮ ಕಾರ್ಣಿಕ ದೈವ ನಾನು ತುಂಬಾ ನಂಬುವಂಥದ್ದು ಪಲ್ಲತರ್ಕ ಹೊಸಮ್ಮ ದೈವ. ಅಲ್ಲಿದ್ದು ಅವರು ಕೂಡ ಅಲ್ಲಿದ್ದು ಆಡಳಿತ ಸಮಿತಿಯ ಅಧ್ಯಕ್ಷರು ತಂದೆಯವರು. ನಾವು ಚಿಕ್ಕಂದಿಂದಲೇ ಅಲ್ಲಿಗೆ ಹೋಗಿ ಏನಿದ್ರು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಅದ್ರ ಜೊತೆಗೆ ನಮ್ಮ ಆರಾಧ್ಯ ದೇವರಂತ ಪುತ್ತೂರಿನ ಮಾಲಿಂಗೇಶ್ವರ ದೇವರು. ನಾನು ಯಾವತ್ತೂ ಕೂಡ ಬೆಳಿಗ್ಗೆ ಎದ್ದು ನನ್ನ ಮನೆಯಿಂದ ಹೊರಡುವಂಥ ಸಂದರ್ಭದಲ್ಲಿ ದೇವರಿಗೆ ಕೈ ಮುಗಿಯುವಾಗ ಪ್ರಥಮವಾಗಿ ಪುತ್ತೂರಿನ ಮಾಲಿಂಗೇಶ್ವರ ದೇವರಿಗೆ, ಮತ್ತು ನನ್ನ ಕೇಯೂರು ಮಹಿಷಮಠ ದುರ್ಗಾ ಪರಮೇಶ್ವರ ದೇವರಿಗೆ, ಮತ್ತು ನನ್ನ ಹೊಸಮ್ಮ ದೇವಿಗೆ, ಮತ್ತೆ ಮಾಡಾಯಿಕಾವಿನ ಭಗವತಿ ದೇವಿಗೆ, ಮತ್ತೆ ನನ್ನ ಕುಕ್ಕೆ ಸುಬ್ರಹ್ಮಣ್ಯ ದೇವರನ್ನು, ಇಷ್ಟು ದೇವರನ್ನು ನೆನೆಸಿ ನಾನು ಮನೆಯಿಂದ ಹೆಜ್ಜೆಯನ್ನು ಮುಂದೆ ಇಡುವಂಥದ್ದು. ಹಾಗಾಗಿ ಎಲ್ಲಿ ಕೂಡ ಯಾವುದೇ ಕೆಲಸವನ್ನು ಮಾಡಿದ್ರು ಕೂಡ ದೇವರನ್ನು ಎನಿಸಿ, ದೈವವನ್ನು ಎನಿಸಿ ನಾನು ನನ್ನ ಕೆಲಸವನ್ನು ಪ್ರಾರಂಭ ಮಾಡ್ತೇನೆ. ಪುತ್ತೂರಲ್ಲಿ ಹೆಸರು ಮಾಡಿರ್ತಕ್ಕಂಥವ್ರು, ಆ ಮಹಾಲಿಂಗೇಶ್ವರ ಎಲ್ಲರ ಮನದಲ್ಲಿ ಹೆಸರನ್ನು ಉಳಿಸ್ಕೊಂಡಿರ್ತಕ್ಕಂಥವ್ರು ಸಾಕಷ್ಟು ಮಂದಿದ್ದಾರೆ. ಇವತ್ತು ಬಹಳ ಸಣ್ಣ ವಯಸ್ಸಿನಲ್ಲಿ ಈ ನಮ್ಮ ಸಹಜಣ್ಣನ ಹೆಸರು ಕೂಡ ಇವತ್ತು ಇಷ್ಟು ರಾರಾಜಿಸ್ತಾ ಇದೆ ಅಂತ ಹೇಳಿದ್ರೆ ಜನರ ಪ್ರೀತಿ ಒಂದು ಕಡೆ, ಆದರೆ ದೈವಿಕವಾಗಿರುವಂಥ ಶಕ್ತಿ ಬೇಕೇ ಬೇಕು. ಅದನ್ನು ಕೂಡ ಏನು ನಿಮ್ಮ ಹಿಂದಿನ ಶಕ್ತಿ ಅಂತ ಹೇಳೋದನ್ನ ಹೇಳಿದಿರಿ. ದೈವಿಕ ಶಕ್ತಿ ಇದ್ದ ಕಾರಣವೇ ನಾನು ಈ ರೀತಿ ಹೋಗ್ಲಿಕ್ಕೆ ಸಾಧ್ಯ ಆಗಿರೋದು. ಯಾಕಂದ್ರೆ ಈಗಿನ ಸಮಾಜ ಹೇಗಿರ್ತದೆ ನಿಮಗೆ ಗೊತ್ತುಂಟು.
ಯಾವ ರೀತಿ ಕಾಲು ಎಳೆಯೋರು ಇರ್ತಾರೆ, ಯಾವ ರೀತಿ ತೊಂದರೆ ಕೊಡೋರು ಇರ್ತಾರೆ. ಹಾಗಾಗಿ ಎಷ್ಟೇ ಜನ ಕಾಲು ಎಳೆಯೋರು ಇದ್ರು ಕೂಡ ಮೇಲೆ ಭಗವಂತ ಒಬ್ಬ ಕಾಯುವ ಇದ್ದಾನೆ ಅಂತ ಹೇಳುವ ನಂಬಿಕೆ ನನಗಿದೆ. ಅದೇ ಕಾಲೇಜೆಲ್ಲ ಮುಗಿದ ನಂತರ ABPಯಲ್ಲಿ ತೊಡಗಿಸಿಕೊಳ್ತಿದ್ದಂತ ನೀವು ಸಂಘಟನೆ ಅಂದ್ರೆ ಏನು, ಸಂಘಟನೆ ಅಂದ್ರೆ ಹೇಗೆ ಮಾಡಬೇಕು ಅನ್ನೋದನ್ನ ಕಾಲೇಜ್ ದಿನಗಳಲ್ಲೇ ಅರಿತುಕೊಂಡ್ರಿ. ಸೊ ಅಲ್ಲಿಂದ ಕಾಲೇಜೆಲ್ಲ ಬಿಟ್ಟು ಬಂದ ನಂತರ ಹೇಗೆ ನಿಮ್ಮನ್ನ ಸ್ವೀಕಾರ ಮಾಡಿತ್ತು ಆ ಒಂದು ಪರಿಸ್ಥಿತಿ? ನಾನು ಕಾಲೇಜ್ ಅಂದ್ರೆ ಡಿಗ್ರಿ ಕಾಲೇಜಲ್ಲಿರುವ ಸಂದರ್ಭದಲ್ಲಿ ಕಾಲೇಜ್ ಪ್ರೆಸಿಡೆಂಟ್ ಆಗಿದ್ದೆ. ನಂತರ ನಾನು ಪೋಸ್ಟ್ ಗ್ರಾಜುಯೇಷನ್ಗೆ SDMಗೆ ಮಂಗಳೂರಲ್ಲಿ ಹೋಗಿದೆ. ಆ ಸಂದರ್ಭದಲ್ಲಿ ನಿಮಗೆ ಆಲ್ ಕಾಲೇಜ್ ಅಸೋಸಿಯೇಷನ್ ಜಿಲ್ಲೆಯಲ್ಲಿ ಆಲ್ ಕಾಲೇಜ್ ಅಂತ, ಆ ಆಲ್ ಕಾಲೇಜಿನ ಮತ್ತೆ ಪ್ರೆಸಿಡೆಂಟ್ ಆಗುವಂತ ಅವಕಾಶ ಸಿಕ್ತು. ಇಡೀ ಜಿಲ್ಲೆಯ ಸರ್ವ ಕಾಲೇಜ್ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗುವಂತ ಅವಕಾಶ ಸಿಕ್ತು. 1 ವರ್ಷ ನಾನು ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ಇಡೀ ಜಿಲ್ಲೆಯಲ್ಲಿ ನನಗೆ ಬೇರೆ ಬೇರೆ ಕಾಲೇಜಿಗೆ ಹೋಗುವಂಥದ್ದು, ಹೊಸ ಜನರನ್ನ ಪರಿಚಯ ಆಗುವಂಥದ್ದು. ಆ ಕಾಲೇಜಿನಲ್ಲಿ ಒಬ್ಬೊಬ್ರು ಲೀಡರ್ಸ್ ಇರ್ತಾರೆ, ಸಂಘಟನೆ ಇರ್ತದೆ. ಆ ರೀತಿ ಸಾರ್ವಜನಿಕವಾಗಿ ನಾವು ಅಲ್ಲಿ ತೊಡಗಿಸಿಕೊಳ್ಳುವಂಥದ್ದು. ಮತ್ತೆ ಸರ್ವ ಕಾಲೇಜ್ ಅಂತ ಹೇಳಿದ್ರೆ ಎಲ್ಲ ಕಾಲೇಜ್ ಬರ್ತದೆ. ಹಾಗಾಗಿ ಅಲ್ಲಿಂದ ಎಲ್ಲರನ್ನು ಪರಿಚಯಿಸುವಂತ ಕೆಲಸ ಕೂಡ ಆ ಸಂದರ್ಭದಲ್ಲಿ ಆಯ್ತು. ಇವತ್ತು ಕೂಡ ನಾವು ಒಂದು ಅರ್ಥದಲ್ಲಿ ನೋಡಿದ್ರೆ ಸಹಜಣ್ಣನ ಹೆಸರು ಅವತ್ತೇ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗಳಿಗೆ ಕೂಡ ಆ ಒಂದು ಸಂದರ್ಭದಲ್ಲಿ ಯಾರೆಲ್ಲ ಕಲಿತಾ ಇದ್ರು ಅವರೆಲ್ಲರಿಗೂ ಕೂಡ ನಿಮ್ಮನ್ನು ಅವತ್ತಿನ ದಿನಗಳಲ್ಲಿ ಪರಿಚಯ ಇತ್ತು. ಅಂದ್ರೆ ಅಷ್ಟು ಓಡಾಟವನ್ನ ಮಾಡಿದ್ರೆ, ಅಷ್ಟು ಸಂಘಟನೆ ಮಾಡಿದ್ದೀರಿ ಅಂತ ಹೇಳುವಂಥದ್ದು. ಹೇಗೆ ಸಪೋರ್ಟ್ ಕೊಟ್ಟರು ಆ ದಿನಗಳಲ್ಲಿ? ಉಳಿದಂತ ಕಾಲೇಜ್ ಆಗಿರ್ಬೋದು, ಜೊತೆಗಾರರು, ಜೊತೆಯ ನಿಮ್ಮ ಸ್ನೇಹಿತರೆಲ್ಲ ಸಪೋರ್ಟ್ ಕೊಟ್ಟಿರೋದನ್ನ ನೆನಪಿಸ್ಕೊಳ್ಬೋದಾ? ಖಂಡಿತವಾಗಿಯೂ. ಆಗ ನನಗೆ ಕಾಲೇಜಿನ ಸಂದರ್ಭದಲ್ಲಿ ಅಂದ್ರೆ ಇಲೆಕ್ಷನ್ ನಿಲ್ಲುವಂಥದ್ದು ಸುಲಭದ ವಿಷಯ ಅಲ್ಲ. ಒಂದು ಕಡೆ ಒಂದು ಸ್ಟ್ರಾಂಗ್ ನಮ್ದು ಟೀಮ್ ಇದ್ದ ಕಾರಣ ಅದು ಆ ಸಂದರ್ಭದಲ್ಲಿ ಗೆಲ್ಲಿಕ್ಕಾಯ್ತು. ಅದನ್ನು ಇವತ್ತು ಕೂಡ ನೆನಪಿಸ್ತೇನೆ. ಕೆಲವರಲ್ಲಿ ಈಗ ಟಚ್ಚಲ್ಲಿ ಇಲ್ಲ, ಕೆಲವರು ಕೂಡ ಟಚ್ಚಲ್ಲಿ, ಕೆಲವರು ಬೇರೆ ಬೇರೆ ಕಡೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೇನೆ. ಹಾಗಾಗಿ ಒಮ್ಮೊಮ್ಮೆ ಸಿಗುವಾಗ ನೆನಪಾಗ್ತದೆ. ನಾನು ಅವರನ್ನು ಕರೆದು ಮಾತಾಡ್ತೇನೆ. ಆ ಸಂದರ್ಭದ ನಂಗೆ ನೆನಪುಂಟು, ಈಗ ಸಹ ನೆನಪುಂಟು. ನೀವು ನಂಗೆ ಕೆಲಸ ಮಾಡಿದ್ರಂತ ಕರೆದು ನಾನು ಈಗ ಸಹ ಕೂಡ ಮಾತಾಡುವಂಥದ್ದು ಮಾಡ್ತೇನೆ. ಯಾಕಂತ ಹೇಳಿದ್ರೆ ಅವರು ಬೆಳೆಸಿದ್ರಿಂದ ನಂಗೆ ಈ ರೀತಿಯಾಗಿ ಸ್ಟ್ಯಾಂಡ್ ಆಗೋದಕ್ಕೆ ಸಾಧ್ಯ. ರೀಸೆಂಟ್ಲಿ ನಾನು ಮೊನ್ನೆಯ ನಾವು ಹೀಗೆ ಯಾರೋ ನನ್ನ ಸ್ನೇಹಿತರ ಜೊತೆ ಮಾತಾಡ್ತಿರ್ಬೇಕಿದ್ರೆ ಒಂದು ಸಲ ನೀವು ಅವ್ರ ಜೊತೆ ಮಾತಾಡಿದ್ರಂತೆ, ಅಥವಾ ಅವರೇನೋ ನಿಮ್ಮ ಜೊತೆ ಮಾತಾಡಿದ್ರಂತೆ. ಯಾವುದೋ ಒಂದು ಸಣ್ಣ ಒಂದು ಎಕ್ಸಾಂಪಲ್ ಹೇಳೋದು, ಅವ್ರು ನಿಮ್ಮ ಬಗ್ಗೆ ನಾವು ಈಗೇನೋ ಪಿಲಿಗೊಬ್ಬ ಬ್ಯಾನರ್ ನೋಡಿ ಮಾತಾಡಿದಾಗ ಹೇಳ್ತಾ ಇದ್ರು, ಎಲ್ಲೋ ಒಂದ್ಸಲ ಮಾತಾಡಿದ್ದು, ಒಂದ್ಸಲ ನಾನು ಅವರಿಗೆ ಏನೊಂದು ಮಾತಾಡಿದ್ದು, ನಾನು ಹೋಟೆಲಲ್ಲಿ ಇದ್ರು, ಅವರು ಹೋಗುವ ಕೂಡ ಕರೆದು ಮಾತಾಡಿಸಿ ಬಿಲ್ ಕೂಡ ಪೇ ಮಾಡಿ ಹೋದ್ರು ಅಂತಂದ್ರೆ ಒಬ್ಬ ವ್ಯಕ್ತಿ ಮಾಡಿರುವಂತಹ ಒಂದು ಪರಿಚಯ ಆಗಿರ್ಬೋದು, ಅಥವಾ ನಿಮ್ಮ ಜೊತೆ ಇದ್ದಂಥ ಸಮಯ ಆಗಿರ್ಬೋದು, ಯಾವತ್ತೂ ಕೂಡ ಅದನ್ನು ಮರೆಯದೆ ನೆನಪಲ್ಲಿ ಇಟ್ಟುಕೊಳ್ಳುವಂಥ ವ್ಯಕ್ತಿತ್ವದಿಂದಲೇ ಇವತ್ತು ಈ ಬೆಳವಣಿಗೆಗೆ ಕಾರಣ ಆಯಿತು ಅಂತ ಅಲ್ವಾ? ನೀವು ಹೇಳಿದ್ರಿ, ಅವರು ಆ ರೀತಿ ಒಂದು ಒಳ್ಳೆಯ ಮಾತನ್ನು ನನ್ನ ಬಗ್ಗೆ ಹೇಳಿದ್ರೆ ಅಂತ. ಅದೇ ಒಂದು ದೊಡ್ಡ ಖುಷಿ ಅಂತ. ನಾವು ಜೀವನದಲ್ಲಿ ಏನಾದರೂ ಒಬ್ಬರಿಗೆ ಒಂದು 10 ರೂಪಾಯಿಯ ಒಳ್ಳೆಯದನ್ನು ಮಾಡಬೇಕು, ಮತ್ತೊಬ್ಬರಿಗೆ 10 ರೂಪಾಯಿಯ ನಿರೀಕ್ಷೆಯನ್ನು ನಾವು ಇಡಬಾರ್ದು. ಒಂದು ಏನಾದರೂ ನಾವು ಒಂದು ಒಳ್ಳೆಯ ಮನಸ್ಸಿನಲ್ಲಿ, ನಿಸ್ವಾರ್ಥ ಮನಸ್ಸಿನಲ್ಲಿ ಒಬ್ಬರಿಗೆ ಒಂದು ಏನಾದರೂ ಸಹಾಯ ಮಾಡಿದರೆ ಅವರು ನೆನಪು ಮಾಡ್ತಾರಲ್ಲ, ಅದಕ್ಕಿಂತ ಸಿಗುವಂತ ಸಂತೋಷ ಬೇರೆ ಯಾವುದಿಲ್ಲ. ಅದೇ ಸಂತೋಷ. ರಾಜಕೀಯ ಜೀವನದಲ್ಲಿ ತೊಡಗಿಸಿಕೊಳ್ಳುವಂತ ಅವಕಾಶಗಳು ಬಂತು. ಸೊ ಈ ರಾಜಕೀಯ ಅನ್ನುವಂಥದ್ದು ಸಹಜಣ್ಣನಿಗೆ ನಿಮ್ಮ ಮನೆಯಲ್ಲಿ ಮೊದಲ ಬಾರಿಗೆ ನೀವು ಹೆಜ್ಜೆ ಇರಿಸಿದ್ದ, ಅಥವಾ ರಾಜಕೀಯವಾಗಿರುವಂತಹ ಒಂದಷ್ಟು ವಿಷಯಗಳು ನಿಮ್ಮ ಕುಟುಂಬದಿಂದಲೇ ಸಾಗಿ ಬಂತ? ಹೇಗೆ? ಇಲ್ಲ, ತಂದೆಯವರು ಒಂದೇ ಸಹಕಾರಿ ಕ್ಷೇತ್ರದಲ್ಲಿ ಆಕ್ಟಿವ್ ಇದ್ರು. ರಾಜಕೀಯದಲ್ಲಿ ಕೂಡ ಆಕ್ಟಿವ್, ಸಹಕಾರಿ ಕ್ಷೇತ್ರದಲ್ಲಿ ಕೂಡ, ಮತ್ತೆ ಧಾರ್ಮಿಕ ಕ್ಷೇತ್ರದಲ್ಲಿ ಆಕ್ಟಿವ್ ಇದ್ರು. ನಾನು ಕೂಡ ಅದನ್ನು ನೋಡ್ತಾ ಬಂದಿದ್ದೇನೆ. ಹಾಗಾಗಿ ಈಗ ನನ್ನ ಕಾಲೇಜ್ ಲೈಫ್ ಮುಗಿದ ಮೇಲೆ ಮತ್ತೆ 2016ರಲ್ಲಿ ನಾನು, ನಂತರ ಅದಕ್ಕಿಂತ ಮುಂಚೆ 2 ವರ್ಷ ಜಯ ಕರ್ನಾಟಕ ಸಂಘಟನೆಯಲ್ಲಿ, ನಾನು ಕನ್ನಡ ಪರ ಸಂಘಟನೆಯಲ್ಲಿ ಯುವ ಜಿಲ್ಲೆಯ ಅಧ್ಯಕ್ಷನಾಗಿ ನಾನು ಕೆಲಸ ಕಾರ್ಯಗಳನ್ನು ಮಾಡಿದ್ದೆ. ಅಲ್ಲಿ ನಂತರ ವಿಶ್ವ ಹಿಂದೂ ಪರಿಷತ್ ನನಗೆ ಒಂದು ಮೊಸರು ಹೂಡಿಕೆ ಉತ್ಸವದ 2016ರಲ್ಲಿ ನನಗೆ ಒಂದು ಅಧ್ಯಕ್ಷನಾಗುವಂಥ ಅವಕಾಶವನ್ನು ಕೊಟ್ಟರು. ಅದರಲ್ಲಿ ಕೂಡ ಒಂದು ಭಾಗಿಯಾಗುವಂಥದ್ದು, ಸಂಘಟನೆಯಲ್ಲಿ ಭಾಗಿಯಾಗುವಂಥ ಅವಕಾಶ ನನಗೆ ಆ ಸಂದರ್ಭದಲ್ಲಿ ಸಿಕ್ಕಿತ್ತು. ಅಲ್ಲಿ ನಂತರ 2017ರಲ್ಲಿ ಅಂದರೆ ಅಧಿಕೃತವಾಗಿ ಅಂದರೆ ಭಾರತೀಯ ಜನತಾ ಪಾರ್ಟಿಗೆ ನಾನು ಸೇರ್ಪಡೆ ಆಗಿದ್ದೆ. ನಂತರ ನಾನು ಇಲ್ಲಿ ತನಕ ಬೇರೆ ಬೇರೆ ಹುದ್ದೆಗಳಲ್ಲಿ, ಅಂದರೆ ಬೇರೆ ಬೇರೆ ಜವಾಬ್ದಾರಿಯನ್ನು ಕೊಟ್ಟಿತ್ತು. ಎಲೆಕ್ಷನ್ ಸಂದರ್ಭ ಆಗಿರ್ಬೋದು, MLA ಎಲೆಕ್ಷನ್ ಆಗಿರ್ಬೋದು, MP ಎಲೆಕ್ಷನ್ ಆಗಿರ್ಬೋದು, ಪಂಚಾಯತ್ ಎಲೆಕ್ಷನ್, ಸೊಸೈಟಿ ಎಲೆಕ್ಷನ್, ಇದರಲ್ಲಿ ಒಂದೊಂದು ಕ್ಷೇತ್ರದಲ್ಲಿ ಜವಾಬ್ದಾರಿಯನ್ನು ಕೊಟ್ಟಿತ್ತು. ಮತ್ತೆ ಯುವ ಮೋರ್ಚಾದ ಜಿಲ್ಲೆಯ ಉಪಾಧ್ಯಕ್ಷನಾಗಿ ಕೆಲಸ ಮಾಡಲಿಕ್ಕೆ ನನಗೆ ಭಾರತೀಯ ಜನತಾ ಪಾರ್ಟಿ ಅವಕಾಶ ಕೊಟ್ಟು, ಹೀಗಾಗಿ ರಾಜಕೀಯದಲ್ಲಿ ಮತ್ತೆ ತೊಡಗಿಸಿಕೊಂಡಿದ್ದೆ. ಈಗ ನಾನು ಏನೋ ಒಂದು ಸಣ್ಣ ವಯಸ್ಸಿನ ಹುಡುಗ ರಾಜಕೀಯದಲ್ಲಿ ಜವಾಬ್ದಾರಿಗಳು ಸಿಗ್ತಾ ಇದೆ ಅಂತ ಹೇಳುವಾಗ ಫ್ರೆಂಡ್ಲಿ ಆಗಿರುವಂತಹ ಅಪ್ಪ ಅಮ್ಮ ನೀನು ಹೋಗು, ಓಕೆ ಇಂಥ ಒಂದು ಜವಾಬ್ದಾರಿ, ದೊಡ್ಡ ಒಂದು ಜವಾಬ್ದಾರಿ ಸಿಕ್ಕಿದಾಗ ಬಳಸ್ಕೊಳ್ಳೋದಕ್ಕೆ ಆಗುತ್ತೆ, ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಆಗುತ್ತೆ, ಮುಂದುವರೆಕಾಗುತ್ತೆ, ಯಾವ ರೀತಿ ಸಪೋರ್ಟ್ ಕೊಟ್ಟರು ಮನೆಯಲ್ಲಿ ಅಂತ? ಇಲ್ಲ, ಅದರ ಬಗ್ಗೆ ನಂದು 2 ಮಾತೇ ಇಲ್ಲ. ಓಪನ್ ಸಪೋರ್ಟ್. ಈಗ ನಾನು ಅವರಿಗೆ ಅಂದರೆ ಒಂದು ವಿಶ್ವಾಸ ಇದೆ ನನ್ನ ಮೇಲೆ.
ಯಾವುದೇ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡ್ರೆ ಏನಾದರೂ ಸಾಧನೆ ಮಾಡ್ತಾನೆ, ಹೋಗ್ಲಿ ಅದಕ್ಕೆ ಸಪೋರ್ಟ್, ಒಳ್ಳೆ ಕೆಲಸಕ್ಕೆ ಹೋಗುವಂಥದ್ದಕ್ಕೆ ಯಾವುದಕ್ಕೂ ಕೂಡ ಅವ್ರದ್ದು ಆಗೋದಿಲ್ಲ, ಸಪೋರ್ಟ್ ಇಲ್ಲ ಅಂತ ಹೇಳೋದಿಲ್ಲ. ನಾನು ಓಪನ್ ಆಗಿ ಅವ್ರ ಹತ್ರ ಮನೆಯಲ್ಲಿ ಮಾತಾಡ್ತೇನೆ, ತಂದೆ ತಾಯಿದು ಸಪೋರ್ಟ್ ಇದೆ, ಜೊತೆಗೆ ನನ್ನ ಫ್ಯಾಮಿಲಿ, ವೈಫ್, ಅವ್ರು ಕೂಡ ನಂಗೆ, ಅವಳು ಕೂಡ ಯಾವುದೇ ಸಾರ್ವಜನಿಕ ಜೀವನದಲ್ಲಿ ಅಥವಾ ಸಾರ್ವಜನಿಕ ಕೆಲಸಗಳಲ್ಲಿ ತೊಡಗಿಸ್ಕೊಂಡ್ರೆ ಅವಳಿಗೆ ಕೂಡ ತುಂಬಾ ಖುಷಿ. ಅವಳಿಗೆ ನಾನು ಇಡುವಂತ ಹೆಜ್ಜೆ ಬಹಳ ಒಳ್ಳೆ ಹೆಜ್ಜೆ ಆಗಿದ್ರೆ ಇಡೀ ಜಗತ್ತು ನನಗೆ ಸಪೋರ್ಟ್ ಮಾಡ್ತಿರುವಂತ ರೀತಿಯೇ ಕಾಣುತ್ತೆ. ಯಾವಾಗ ನನಗೆ ನನ್ನ ಹೆಜ್ಜೆಗಳಿಗೆ ಕಾಲ ಎಳೆಯುವಂತೆ ಕಾಣುತ್ತೋ ನನ್ನ ದಾರಿ ಕೂಡ ತಪ್ಪಿದೆ ಅಂತ ಅನಿಸುತ್ತೆ. ನಿಮಗೆ ಎಲ್ಲರೂ ಸಪೋರ್ಟ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಮ ವೇ ಬಹಳ ಚೆನ್ನಾಗಿದೆ, ಸತ್ಯ ನಿಷ್ಠೆ ಧರ್ಮದಲ್ಲಿ ಇದೆ ಅಂತ ಹೇಳುವಂಥದ್ದು ನಂಬಿಕೊಳ್ಳಬಹುದಲ್ವಾ? ಯಾಕಂದ್ರೆ ಕಾಲೇಜ್ ದಿವಸಗಳಲ್ಲಿ ನಾವು ಸ್ವಲ್ಪ ಅಷ್ಟು ಮೆಚ್ಯೂರ್ ಆಗಿರುವುದಿಲ್ಲ. ಹೌದು ಹೌದು ಹೌದು. ಆಗೆಲ್ಲ ಸ್ವಲ್ಪ ಮಿಸ್ಟೇಕ್ಸ್ ಎಲ್ಲ ನಾವು ಎಲ್ಲರೂ ಕೂಡ ಸ್ವಾಭಾವಿಕವಾಗಿ ಎಲ್ಲರೂ ಕೂಡ ಮಾಡ್ತಾರೆ. ಆ ಮಿಸ್ಟೇಕ್ಸ್ ಏನೆಲ್ಲ ಇದೆ ಅಂತ ನಾನು ಅದನ್ನು ಕಲ್ತ್ಕೊಂಡಿದ್ದೇನೆ. ಯಾವ ರೂಟಲ್ಲಿ ಹೋಗ್ಬೇಕು, ಯಾವ ದಾರಿಯಲ್ಲಿ ಹೋಗ್ಬೇಕು, ಹಿರಿಯರಿಗೆ ಯಾವ ರೀತಿಯಲ್ಲಿ ಗೌರವವನ್ನು ಕೊಡಬೇಕು ಅಥವಾ ಇದನ್ನೆಲ್ಲ ಅರಿತುಕೊಂಡು ಈಗ ಅದು ಮನದಂಡವಾಗಿ ಆಗಿದೆ, ಯಾವ ರೀತಿಯಲ್ಲಿ ಇರಬೇಕು ಸಮಾಜದಲ್ಲಿ ಅನ್ನೋದು ಗೊತ್ತಾಗಿದೆ. ಒಬ್ಬ ನಾಯಕನಿಗೆ ಅಥವಾ ಒಬ್ಬ ವ್ಯಕ್ತಿಗೆ ಇರಬೇಕಾಗಿರೋ ಬಹಳ ಮುಖ್ಯವಾದ ಗುಣ ಅವನಲ್ಲಿ ತಾಳ್ಮೆ. ನಿಮ್ಮಲ್ಲಿ ನೋಡಿರೋದೇ ನಾನು ಬಹಳ ಮುಖ್ಯವಾಗಿ ಆ ತಾಳ್ಮೆ. ಈ ತಾಳ್ಮೆಯ ಗುಣ ನಿಮ್ಮಲ್ಲಿ ಇಷ್ಟು ಅಡಕಾಗೋದಕ್ಕೆ ಏನು ಕಾರಣ ಅಂತ? ಇಲ್ಲ, ನಾನು ಹೇಳಿದೆ ನಿಮಗೆ, ಸ್ವಲ್ಪ ಕಾಲೇಜ್ ದಿವಸಗಳು ಸ್ವಲ್ಪ ಪೋಖ್ರಿಯಲ್ಲಿ ಇತ್ತು. ಮತ್ತೆ ಅದನ್ನೆಲ್ಲ ಕಲ್ತುಕೊಂಡು ನೋಡಿ, ನಾವು ಯಾರೇ ಏನೇ ಮಾತಾಡಿದ್ರು ಕೂಡ ಅಥವಾ ಯಾರೇ ಏನು ಹೇಳಿದ್ರು ಕೂಡ ಸ್ವಲ್ಪ ತಾಳ್ಮೆಯಿಂದ ನಾನು ಉತ್ತರ ಕೊಡ್ತೇನೆ. ಯಾಕಂತ ಹೇಳಿದ್ರೆ ಯಾರೋ ಏನೋ ಮಾತಾಡ್ತಾರೆ, ಯಾರೋ ಏನೋ ಹೇಳ್ತಾರೆ ಅಂತ ಹೇಳಿಕೊಂಡು ನಾವು ಮಾತಾಡ್ಲಿಕ್ಕೆ ಹೋದ್ರೆ ಕೆಸರಿಗೆ ಕಲ್ಲು ಹೊಡೆದಾಗೆ ಆಗ್ತದೆ. ಹಾಗಾಗಿ ಅದ್ರ ಬಗ್ಗೆ ನಾನು ದೊಡ್ಡ ಚಿಂತನೆಯನ್ನು ಮಾಡುದಿಲ್ಲ. ನಂಗೆ ತಾಳ್ಮೆಯೇ ದೊಡ್ಡ ಅಸ್ತ್ರ ಅಂತ ಹೇಳಿದ್ರೆ ತಪ್ಪಲಿಕ್ಕಿಲ್ಲ. ಅಂದ್ರೆ ಅಷ್ಟು ಜನ ಫ್ರೆಂಡ್ಸ್ ಮುಂದೆ ಎಲ್ಲ ಇದ್ರು, ಕೆಲವರಲ್ಲಿ ಈಗಿಂದ ದೂರ ಆಗಿರ್ಬೋದು. ನನಗೆ ಇದೆ ಸಮಸ್ಯೆಗಳು ಬೇರೆ ಏನಿಲ್ಲ, ಸ್ವಲ್ಪ ಏನೋ ಈಗೋ ಪ್ರಾಬ್ಲಮ್ಸ್, ಅದು ಇದು ಏನೋ ಬೆಳೀತಿದ್ದಾರೆ, ಆ ತರ ಈ ತರ ಪ್ರಾಬ್ಲಮ್ಸ್. ಅದು ಕೂಡ ನಂಗೆ ಈಗ ಕೂಡ ನಂಗೆ ಅದೊಂದು ಬೇಸರ ಇದೆ, ಅವ್ರ ಹತ್ರ ಎಲ್ಲ ಬೇಸರ ಇದೆ. ಅಂದ್ರೆ ನಾನು ಅದನ್ನ ಎಲ್ಲಿ ಕೂಡ ನಾನು ತೋರ್ಪಡಿಸೋದಿಲ್ಲ. ನಾನು ಅದೇ ಹೇಳಿದ್, ನಾನು ಅದೇ ತಾಳ್ಮೆಯನ್ನು ಇಟ್ಕೊಂಡು ನಾನು ಎಲ್ಲಿ ಸಿಕ್ಕಿದ್ರೆ ಅವರನ್ನು ಈಗ ಕರೆದು ಕೂಡ ಮಾತಾಡಿಸಿದೆ. ವ್ಯಕ್ತಿ ಬೆಳೀತಾ ಇರಬೇಕಿದ್ರೆ ಜೊತೆಲಿದ್ದವರ ಅಥವಾ ಈಗೋ ಪ್ರಾಬ್ಲಮ್ಗಳೆಲ್ಲ ಬರೋದು ಇದ್ದಿದ್ದೆ, ಅದನ್ನು ಕೂಡ ಒಂದು ಸರಿಯಾದ ವೇಳೆ ತೆಗೆದುಕೊಂಡು ಹೋಗೋದು ಒಬ್ಬ ನಾಯಕನ ಗುಣ ಅಂತ. ಇವಾಗ ರಾಜಕೀಯದ ವಿಚಾರ ಅಂತ ಹೇಳಿ ಬಂದಾಗ ನಿಮಗೆ ಸಿಕ್ಕಿರುವಂಥ ಜವಾಬ್ದಾರಿಯನ್ನು ನೀವು ನಿರ್ವಹಿಸಿರುವ ಬಗ್ಗೆ ನಿಮಗೆ ಸುತೃಪ್ತಿ ಇದೆ ಅಂತ? ಅಲ್ಲ, ನಾನು ಅದೇ ಪಕ್ಷ ಕೊಟ್ಟಂಥ ಜವಾಬ್ದಾರಿ, ಪಕ್ಷ ಏನೆಲ್ಲ ಕೆಲಸ ಕೊಟ್ಟಿದೆ, ಏನೆಲ್ಲ ಜವಾಬ್ದಾರಿಯನ್ನು ಕೊಟ್ಟಿದೆ, ಅದನ್ನು ನಾನು ಪ್ರಾಮಾಣಿಕವಾಗಿ ಅದನ್ನು ಮಾಡಿದ್ದೇನೆ. ಯುವ ಮೋರ್ಚಾದ ಜಿಲ್ಲೆ ಉಪಾಧ್ಯಕ್ಷದ ಜವಾಬ್ದಾರಿಯನ್ನು ಕೊಟ್ಟಿತ್ತು. ಆ ಸಂದರ್ಭದಲ್ಲಿ ಕೂಡ ಜಿಲ್ಲೆ ಯಾವುದ್ಯಾವುದು ಕ್ಷೇತ್ರದಲ್ಲಿ ಹೋಗಬೇಕು, ಕೆಲಸ ಕಾರ್ಯಗಳನ್ನು ಮಾಡಬೇಕು, ಪಕ್ಷವನ್ನು ಕೊಟ್ಟಿದ್ದ ಜವಾಬ್ದಾರಿ ನಾನು ಮಾಡಿದ್ದೇನೆ. ಜೊತೆಯಲ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ ಈ ಪಂಚಾಯತ್ ಎಲೆಕ್ಷನ್ ಆಗಿರ್ಬೋದು, ಆ ಸಂದರ್ಭದಲ್ಲಿ ಒಂದೊಂದು ಪಂಚಾಯತಿಗೆ ಒಬ್ಬೊಬ್ಬರನ್ನು ಜವಾಬ್ದಾರಿ ಅಂತ ಹಾಕ್ತಾರೆ ಪಕ್ಷದಲ್ಲಿ, ಅಲ್ಲಿ ಕೊಟ್ಟಿರುವಂಥ ಜವಾಬ್ದಾರಿ. MLA ಎಲೆಕ್ಷನ್ ಆಗಿರ್ಬೋದು, MP ಎಲೆಕ್ಷನಲ್ಲಿ, ಮತ್ತು ಬೇರೆ ಬೇರೆ ಎಲೆಕ್ಷನ್ ಸಂದರ್ಭದಲ್ಲಿ, ಚುನಾವಣೆಯ ಸಂದರ್ಭದಲ್ಲಿ ಪಕ್ಷ ಕೊಟ್ಟಂಥ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ಮಾಡಿದ್ದೀರಿ. ಓಕೆ, ಇದರಲ್ಲಿ ಕೂಡ ತಮಗೆ ಆತ್ಮತೃಪ್ತಿ ಅಂತ ಹೇಳುವುದು ತುಂಬಾನೇ ಇದೆ. ಖಂಡಿತ ಆಗಿದೆ. ಓಕೆ, ಇವತ್ತು ರಾಜಕೀಯ ಪಕ್ಷದಲ್ಲಿ ನೀವು ತೊಡಗಿಸಿಕೊಂಡಿರುವಂಥ ರೀತಿ, ನೀವು ಕೊಟ್ಟಿರುವಂಥ ಜವಾಬ್ದಾರಿಯನ್ನು ನಿರ್ವಹಿಸಿರುವಂಥ ರೀತಿ, ಎಲ್ಲದಿಂದ ಕೂಡ ನಿಮಗೆ ಪಕ್ಷದ ಪರವಾಗಿ ನಿಮಗೆ ಇವತ್ತು ಈ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಖುಷಿ ಇದೆಯಾ ಅಥವಾ ಏನಾದರೂ ಅದರಿಂದ ಒಂದು ಸ್ವಲ್ಪ ನೋವೆಲ್ ಆಗುವಂಥದ್ದು ಎಲ್ಲರಿಗೂ ಇರ್ತದೆ, ಹೇಗಿದೆ ನಿಮ್ಮ? ಇಲ್ಲ, ಖಂಡಿತವಾಗಿಯೂ ಖುಷಿ ಇದೆ ನನಗೆ. ಪಕ್ಷ ಬೇರೆ ಬೇರೆ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದೆ. ಓಕೆ, ಅಂದ್ರೆ ಖಾಲಿ ಒಂದು ಹುದ್ದೆಯನ್ನು ಕೊಟ್ಟರು ಕೂಡ ಪಕ್ಷದಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಬೇಕು, ತೊಡಗಿಸಿಕೊಳ್ಳಲಿಕ್ಕೆ. ಅದನ್ನು ಪಕ್ಷದ ಹಿರಿಯರು ನನಗೆ ಆ ಸಂದರ್ಭದಲ್ಲಿ ಪಕ್ಷದ ಜವಾಬ್ದಾರಿ ಇರುವಂಥ ಸಂದರ್ಭದಲ್ಲಿ ನನಗೆ ಬೇರೆ ಬೇರೆ ಜವಾಬ್ದಾರಿಯನ್ನು ಕೊಡ್ತಾ ಇದ್ರು. ತುಂಬ ನನಗೆ ಸಂತೋಷ ಆಗಿದೆ. ಇವತ್ತು ನೋಡಿದ್ರೆ ನಾನು ಪಕ್ಷದಿಂದ ಸ್ವಲ್ಪ ದೂರ ಉಳಿದು ನಾನು ನನ್ನದೇ ಆಗಿರುವಂಥ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ತೇನೆ ಅಂತ ಹೇಳುವಂಥದ್ರ ಬಗ್ಗೆ ತಾವು ನಿರ್ಧಾರವನ್ನು ತೆಗೆದುಕೊಂಡ್ರಿ. ಇದು ಯಾಕೆ ಸಹಜಣ್ಣ ಪಕ್ಷದಿಂದ ಸ್ವಲ್ಪ ದೂರ ಉಳಿದ್ರು ಅಂತ ಹೇಳುವಂಥದ್ರ ಬಗ್ಗೆ ಸಾಕಷ್ಟು ಮಂದಿಯ ಪ್ರಶ್ನೆಗಳಾಗಿ ಉಳಿದಿದೆ, ಅದಕ್ಕೆ ಉತ್ತರ ಕೊಡಬಹುದಾ ಅಂತ? ಪಕ್ಷದಿಂದ ದೂರ ಅಂತ ನಾನು ಹೇಳಲಿಲ್ಲ, ಕೂಡ ಪಕ್ಷದಿಂದ ದೂರ ಅಂತ ಹೇಳಲಿಲ್ಲ. ಪಕ್ಷ ಅದು ಪರ್ಮನೆಂಟ್, ಅದು BJP ಹಿಂದುತ್ವ ಅದನ್ನೆರಡು ಬಿಟ್ಟು ಯಾವುದೇ ವ್ಯವಸ್ಥೆನೇ ಇಲ್ಲ. ಕೆಲಸ ಕಾರ್ಯಗಳನ್ನು ಮಾಡ್ತೇನೆ, ಈಗ ಕೂಡ ನಾನು ಮಾಡ್ತಾ ಇದ್ದೇನೆ ಅಲ್ವಾ? ಓಕೆ, ಇದು ರಾಜಕೀಯದ ವಿಚಾರಗಳ ಬಗ್ಗೆ ಯಾರಿಗಾದ್ರೂ ತಲೆಯಲ್ಲಿ ಏನಾದ್ರೂ ಡೌಟ್ಗಳಿದ್ರೆ ಅದಕ್ಕೆ ಒಂದು ಉತ್ತರ. ಈ ಸಾಕಷ್ಟು ಸಮಾಜದಲ್ಲಿರುವಂತಹ ನೋವಿನಲ್ಲಿರುವಂತಹ ಬಂಧುಗಳ ಕಷ್ಟಗಳಿಗೆ ಮಿಡಿಯುವಂತ ಭಾರಿ ದೊಡ್ಡ ಗುಣ ನಿಮ್ ಜೊತೆಗಿದೆ. ಇದು ಯಾವ ಒಂದು ವಿಷಯದಿಂದ ನಿಮ್ಮ ಜೀವನದಲ್ಲಿ ಸ್ಪಾರ್ಕ್ ಆಯಿತು, ನನಗೆ ಅವರಿಗೆ ಸಹಾಯ ಮಾಡಬೇಕು, ತುಂಬ ಕಷ್ಟದಲ್ಲಿದ್ದಾರೆ, ನಾನು ಕೂಡ ಹೆಜ್ಜೆ ಮುಂದೆ ಇಡಬೇಕು ಅಂತ ಹೇಳುವಂಥದ್ದು ಹೇಗೆ ಬಂತು ನಿಮಗೆ ಅಂತ? ಇಲ್ಲ, ನಾನು ನನ್ನ ತಂದೆಯವರನ್ನೇ ನೋಡಿ ನಾನು ಕಲ್ತದ್ದು. ನಾನು ಚಿಕ್ಕ
ಚಿಕ್ಕ ಇರುವಾಗ ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಿ ಮನೆ ಹೊರಗಡೆ ಎಲ್ಲ ತುಂಬಾ ಜನ ಬಂದು ಅಂದ್ರೆ ತಂದೆಯವರಿಗೆ ಕಾಯ್ತಾ ಇದ್ರು. ಅಂದ್ರೆ ಈ ಮೆಡಿಕಲ್ ಪರ್ಪಸ್ಗೆ ಆಗಿರ್ಬೋದು ಅಥವಾ ಮನೆ ಕಟ್ಟಲಿಕ್ಕೆ ಆಗಿರ್ಬೋದು. ನಾನು ಚಿಕ್ಕ ಇರುವಾಗ ತಂದೆ ಒಂದು ಲಾರಿ ಎಲ್ಲ ಇತ್ತು, ಸಂದರ್ಭದಲ್ಲಿ ಕಲ್ಲಿನ ಕೋರೆ ಅದೆಲ್ಲ ಇತ್ತು ಆ ಸಂದರ್ಭದಲ್ಲಿ. ಹಾಗೆ ಮನೆ ಕಟ್ಟಲಿಕ್ಕೆ ಇದು ಕೆಂಪು ಕಲ್ಲು ಬೇಕು, ಅದನ್ನ ಎಷ್ಟೋ ಜನರಿಗೆ ಫ್ರೀಯಾಗಿ ಕೊಟ್ಟದ್ದು ಕೂಡ ಉದಾಹರಣೆ ತುಂಬಾ ಇದೆ ತಂದೆಯವರು. ಅಲ್ಲಿಂದ ನಾನು ನೋಡ್ತಾ ಇದ್ದೆ ಸಮಾಜ ಸೇವೆ ಅಂದ್ರೆ ಎಂತ, ಅದರಲ್ಲಿ ಯಾವ ರೀತಿ ತೃಪ್ತಿ ಸಿಗ್ತದೆ ಅನ್ನುವಂಥದ್ದನ್ನ ಆ ಸಂದರ್ಭದಲ್ಲಿ ನೋಡ್ತಾ ಇದ್ದೆ. ಹಾಗಾಗಿ ಅದನ್ನೆಲ್ಲ ನೋಡ್ಕೊಂಡು ಬಂದು ಹೀಗಾಗಿ ನನ್ನ ಕೈಯಲ್ಲಾಗುವಂಥದ್ದನ್ನು ಒಂದು ನಮ್ಮ ಸಂಸ್ಥೆಯ ಮುಖಾಂತರ ನಾವು ಅದನ್ನು ಸಮಾಜಕ್ಕೆ ಏನಾದರೂ ಅರ್ಪಣೆ ಮಾಡಬೇಕೆಂಬ ದೃಷ್ಟಿಯಿಂದ ಮಾಡ್ತಾ ಇದ್ದೀರಿ. ಓಕೆ, ಈಗ ನೀವು ಮಾತಾಡ್ತಿರ್ಬೇಕಾದ್ರೆ ಒಂದು ವರ್ಡ್ ಬಂತು, ಸಂಸ್ಥೆ ಅಂತ. ಯಾವ ಸಂಸ್ಥೆ ಅಂದ್ರೆ ನಮಗೆಲ್ಲ ಗೊತ್ತಿದೆ, ಆದ್ರೆ ಗೊತ್ತಿಲ್ಲದಂಥವರಿಗೆ ಇವತ್ತು ತಿಳಿಸುವಂತ ಪ್ರಯತ್ನ. ಯಾವ ಸಂಸ್ಥೆ, ಯಾಕೋಸ್ಕರ ಆ ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ರಿ, ಅಥವಾ ನೀವು ಒಬ್ಬರೇ ಮಾಡಬಹುದಿತ್ತು? ಸಂಸ್ಥೆಯ ಮುಖಾಂತರ ಮಾಡೋದಕ್ಕೆ ಏನು ಕಾರಣ? ಒಂದಷ್ಟು ಹುಡುಗರನ್ನ ಅದರಲ್ಲಿ ಸೇರಿಸಿಕೊಂಡು ಮಾಡೋದಕ್ಕೆ ಏನು ಕಾರಣ? ಇದು ಯಾವ ಸಂದರ್ಭದಿಂದ ಪ್ರಾರಂಭ ಆಯಿತು ಅಂತ? ಇದು ಇದೆ 2020ರಲ್ಲಿ ಕೋವಿಡ್ ಬಂತಲ್ಲ. ಹೌದು, ಕೋವಿಡ್ ಅನ್ನುವಂಥದ್ದೊಂದು ಕೆಲವರನ್ನ ತುಂಬಾ ಜನರನ್ನ ಒಟ್ಟು ಮಾಡಿದೆ, ಸಂಬಂಧಗಳನ್ನ ಗಟ್ಟಿ ಮಾಡಿದೆ. ನಿಜ ನಿಜ. ಆ ಸಂದರ್ಭದಲ್ಲಿ ಕೆಲಸ ಇರಲಿಲ್ಲ, ಹೊರಗಡೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಆ ಬಾಂಧವ್ಯ ಏನು, ಸಂಬಂಧ ಏನು, ಕಷ್ಟ ಏನು, ಆ ಸಂದರ್ಭದಲ್ಲಿ ಅದು ಕೆಲವರಿಗೆ ಅದು ಅರಿವಾಗಿದೆ. ಯಾರು ಆ ಸಂದರ್ಭದಲ್ಲಿ ಸಹಾಯಕ್ಕೆ ಬರ್ತಾರೆ, ಯಾರು ಆ ಸಂದರ್ಭ ಸಹಾಯ ಬರುವುದಿಲ್ಲ. ಹಾಗಾಗಿ ಆ ಸಂದರ್ಭದಲ್ಲಿ ನಾನು ನೋಡಿದ್ದೇನೆ, ಕೆಲವರಿಗೆ ಕೋವಿಡ್ ಅಂತ ಇದ್ದ ಅಂತ ಕೂಡಲೇ ಮನೆಯಿಂದ ಒಳಗೆ ಬರ್ಲಿಕ್ಕೆ ಪ್ರವೇಶನೇ ಇರಲಿಲ್ಲ. ಹಾಗಾಗಿ ನಾನು ಆ ರೀತಿ ತಿಳ್ಕೊಂಡೇ ಇರ್ಲಿಲ್ಲ. ನನ್ನ ಕಸಿನ್ ದುಬೈಯಿಂದ ಬರುವಾಗ ಫಸ್ಟ್ ಅಲ್ಲಿ ನಾನು ನನ್ನ ಮನೆ ಕರ್ಕೊಂಡಿದ್ದೇನೆ. ಕೋವಿಡ್ ಉಂಟು ಅದು ಬೇರೆ, ರಕ್ತ ಸಂಬಂಧ ಮುಖ್ಯ, ಅಥವಾ ಮತ್ತೆ ಈ ಏನು ಫ್ರೆಂಡ್ಶಿಪ್ ಅಂತ ಹೇಳ್ತೇವೆ ಅದು ಮುಖ್ಯ. ಅಂತ ಬಾಂಧವ್ಯ ಇಲ್ಲದಿದ್ರೆ ಏನಿದ್ರು ಕೂಡ ಏನು ಪ್ರಯೋಜನ ಇಲ್ಲ. ಹಾಗಾಗಿ ಆ ಸಂದರ್ಭದಲ್ಲಿ ನಾವೇ ಒಂದು 5-6 ಜನ ಕೂತ್ಕೊಂಡು ಮಾತಾಡ್ತಿದ್ದೆವು, ಚರ್ಚೆ ಮಾಡ್ತಿದ್ದೆವು. ತುಂಬಾ ಜನ ಕೋವಿಡ್ ಸಂದರ್ಭದಲ್ಲಿ ತುಂಬಾ ಕಷ್ಟ ಇತ್ತು, ಕೆಲವರಿಗೆಲ್ಲ ಬಡವರಿಗೆಲ್ಲ ಒಂದು ಹೊತ್ತಿನ ಊಟಕ್ಕೆ ಕೂಡ ಕಷ್ಟ ಇತ್ತು. ಇದನ್ನೆಲ್ಲ ನಾವು ನೋಡಿಕೊಂಡು ನಾವೊಂದು 10 ಜನ ಸೇರಿ ಇದಕ್ಕೆ ಒಂದು ಸ್ಪಂದನೆ ಮಾಡಬಾರ್ದು, ಫುಡ್ ಕಿಟ್ ಕೊಡುವಂಥದ್ದಾಗಿರ್ಬೋದು, ಸಹಾಯ ಮಾಡುವಂಥದ್ದಾಗಿರ್ಬೋದು, ಯಾಕೆ ಮಾಡಬಾರ್ದು ಎಂಬ ಯೋಚನೆಯನ್ನು ಆ ಸಂದರ್ಭ ಮಾಡಿದ್ದೆವು. ನಾವೇ ಒಂದು 10 ಜನ ಕೂತು, ಬೇರೆ ಯಾರು ಇರಲಿಲ್ಲ, ಫ್ರೆಂಡ್ಸ್ ನಾವೊಂದು 10 ಜನ ಕೂತು ಆ ಸಂದರ್ಭದಲ್ಲಿ ಮಾಡುವಂತ ನಿಶ್ಚಯ ಮಾಡಿದ್ದೆವು. ಒಂದು ನಾನು ಹೇಳಿದೆ, ನನ್ನ ಹೆಸರಲ್ಲಿ ಅಂತ ಬೇಡ, ವೈಯಕ್ತಿಕವಾಗಿ ನಾವು ಒಂದು ಟೀಮಿಗೆ ಒಂದು ಹೆಸರಿಡು, ಒಂದು ಟೀಮ್ ಮಾಡುವ, ಚಂದವಾಗಿ ಟೀಮನ್ನು ಮಾಡಿ ಆ ಟೀಮ್ನ ಮುಖಾಂತರ ಕೊಡುವ ಅಂತ ಹೇಳಿ ಆ ಸಂದರ್ಭದಲ್ಲಿ ವಿಜಯ ಸಾಮ್ರಾಟ್ ಅನ್ನೋ ಹೆಸರನ್ನು ನಾವೇ ಇಟ್ಟು ಒಂದು 10 ಜನರಿಂದ ನಾವು ಅದನ್ನು ಸ್ಟಾರ್ಟ್ ಮಾಡಿದ್ದು. ಸ್ಟಾರ್ಟ್ ಮಾಡಿ ಅದು ನಮ್ದು ಆತ್ಮೀಯತೆ ಗೆಳೆಯರೆಲ್ಲ ತುಂಬಾ ಜನ ಇದ್ದಾರೆ, ನಾವು ಕೂಡ ಸೇರಿಕೊಳ್ತೇವೆ, ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳಿಕೊಂಡು ಅದು ಈಗ ಒಂದು 200 ಜನ ಯುವಕರ ತಂಡವಾಗಿದೆ. ಆ ಸಂದರ್ಭದಲ್ಲಿ ನಾವು ಒಂದು 3,000 ಪ್ಲಸ್ ಕುಟುಂಬಗಳಿಗೆ ಫುಡ್ ಕಿಟ್ ಅನ್ನು ಸಂದರ್ಭದಲ್ಲಿ ಕೊಟ್ಟಿದ್ದೇವೆ. ಆಶಾ ಕಾರ್ಯಕರ್ತ ಆಗಿರ್ಬೋದು, ಯಕ್ಷಗಾನದಲ್ಲಿ ನೈಪಥ್ಯ ಕಲಾವಿದರು, ಬ್ಯಾಕ್ ಸ್ಟಿಚ್, ಅವರಲ್ಲಿ ಕಾಣುದಿಲ್ಲ, ತುಂಬಾ ಪಾಪದವರು, ಅವರಿಗೆ ಇದು ಕೊಡುವಂಥದ್ದು, ಫುಡ್ ಕಿಟ್ ಕೊಡುವಂಥದ್ದು. ಆ ರೀತಿಯ ಬೇರೆ ಬೇರೆ ಗ್ರಾಮೀಣ ಪ್ರದೇಶದಲ್ಲಿ, ಕಾಲೋನಿಗಳಲ್ಲಿ ಹೋಗಿ ನಾವು ಅಲ್ಲಿ ಇದನ್ನ ಕೊಡ್ತಾ ಇದ್ವಿ. ಅಂದ್ರೆ ಕೋವಿಡ್ ಸಂದರ್ಭದಲ್ಲಿ ಕಷ್ಟ ಇದ್ದಾಗ ತಾವುಗಳು ಹೆಜ್ಜೆ ಮುಂದಿಟ್ಟು 10 ಜನರಿಂದ ಪ್ರಾರಂಭವಾಗಿರುವ ವಿಜಯ ಸಾಮ್ರಾಟ್ ಸಂಸ್ಥೆ ಇವತ್ತು 200ಕ್ಕೂ ಅಧಿಕವಾಗಿರುವಂತ ಹುಡುಗರಿದ್ದಾರೆ. ಇದು ಒಂದು ಸಂಘಟನೆಯ ಶಕ್ತಿ ಅಂತ ಹೇಳ್ಬೋದು. ಓಕೆ, ಈ ಹೆಲ್ಪಿಂಗ್ ನೇಚರ್ನಲ್ಲಿ ಅವತ್ತು 3,000 ಪ್ಲಸ್ ಜನರಿಗೆ ಕೊಟ್ರಿ. ಆನಂತರ ವಿಜಯ ಸಾಮ್ರಾಟ್ ಮಾಡಿರುವಂತಹ ಸಾಧನೆಗಳು ವೈಯಕ್ತಿಕವಾಗಿ ನನಗೆ ಗೊತ್ತಿದೆ. ಆದರೂ ಇವತ್ತಿನ ಪರಿಸ್ಥಿತಿ, ಇವತ್ತು ನಾವು ಒಬ್ಬರು ಮಾತಾಡ್ತಿರ್ಬೇಕಿದ್ರೆ ಎಷ್ಟು ಸಾಮಾಜಿಕವಾದ ಸೇವೆಯನ್ನು ಮಾಡಿದೆ, ಏನೆಲ್ಲ ಸೇವೆಗಳನ್ನು ಮಾಡಿದೆ ಅಂತ? ಅಲ್ಲಿ ನಂತರ ವರ್ಷಕ್ಕೆ ಒಂದು ಮನೆ ಕಟ್ಟಿಕೊಡುವಂಥದ್ದು, ಒಂದು ಯಾರಿಗಾದ್ರೂ ಬಡವರಿಗೆ ನೋಡಿ, ನಮ್ಮ ತಾಲೂಕಿನಲ್ಲಿ ಒಂದು ಬಡವರನ್ನ ನೋಡಿ, ಏನೂ ವ್ಯವಸ್ಥೆ ಇಲ್ಲದವರಿಗೆ, ಅಂದ್ರೆ ತುಂಬಾ ಕಷ್ಟದಲ್ಲಿ ಮನೆ ಸರಿಯಾಗಿ ಕೂರ್ಲಿಕ್ಕೆ ಜಾಗ ಇಲ್ಲದವರಿಗೆ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಮನೆ ಕಟ್ಟಿಸಿಕೊಡುವಂಥದ್ದು ಮಾಡಿದ್ದೇವೆ. ಇದನ್ನು 3 ವರ್ಷದಿಂದ ನಾವು ಮಾಡ್ತಾ ಇದ್ದೇವೆ. ನಿರಂತರವಾಗಿ ನಾವು ವರ್ಷಕ್ಕೆ ಒಂದು ಮನೆ ಕಟ್ಟಿ ಕೊಡುವಂಥದ್ದು ಮಾಡ್ತಾ ಇದ್ದೇವೆ. ಜೊತೆಗೆ ಈ ಮೆಡಿಕಲ್ ಪರ್ಪಸ್ ಅಂದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರ್ಬೋದು, ಅಥವಾ ಬೇರೆ ಬೇರೆ ನಮ್ಮ ಊರಲ್ಲಿ ಬರ್ತಾ ಇರ್ಬೋದು, ನಮ್ಮ ತಾಲೂಕಲ್ಲಿ ಬರ್ತಾ ಇರ್ಬೋದು, ಅಂಥವರಿಗೆ ಒಂದು ನಮ್ಮ ಕಡೆಯಿಂದ ಏನು ಸಹಾಯ ಮಾಡಲಿಕ್ಕೆ ಆಗ್ತದೆ, ಒಂದು ಮೆಡಿಕಲ್ ಪರ್ಪಸ್ಸಿಗೆ ಧನ ಸಹಾಯವನ್ನು ಕೊಡುವಂಥದ್ದನ್ನು ಮಾಡ್ತಾ ಬಂದಿದ್ದೇವೆ. ಅದ್ರ ಜೊತೆಗೆ ಆರೋಗ್ಯ ಶಿಬಿರ, ಅದು ಇದು ಮತ್ತೊಂದು ಸಾಮಾಜಿಕ ಸೇವೆ ಯಾವುದೆಲ್ಲ ಉಂಟು ಅದನ್ನೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀರಿ. ಓಕೆ, ಈ 1 ವರ್ಷದ ಅವಧಿಯಲ್ಲಿ ಅಂದ್ರೆ ಒಂದು ಪೀಳಿಗೊಬ್ಬಿನಿಂದ ಮತ್ತೊಂದು ಪೀಳಿಗೊಬ್ಬಿನ ಮಿಡಲಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಆಗ್ತಾ ಇರುತ್ತೆ. ಬೇರೆ ಬೇರೆ ಕಡೆಗಳಿಂದ ಅಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಿಗೆ ಇವತ್ತು ಸಹಜ್ ರೈ ಬಳ್ಳಾಜ ಅವರು ಬೇಕೇ ಬೇಕು. ಈ ಯುವಕರು ನಿಮ್ಮ ಬಗ್ಗೆ ಇಟ್ಟಿರುವಂಥ ಒಂದು ಅಭಿಮಾನ, ಯುವಕರು ಅಥವಾ ಸಂಘಟನೆಗಳು ನಿಮ್ಮ ಬಗ್ಗೆ ಇಟ್ಟಿರುವಂಥ ಒಂದು ಪ್ರೀತಿ, ಇದಕ್ಕೆ ಏನು ಹೇಳ್ತೀರಿ ಅಂತ? ಅಲ್ಲ, ತುಂಬ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ಪುತ್ತೂರಿನಲ್ಲಿ ಆಗುವಂಥ ಸಾಧಾರಣ ಕ್ರೀಡಾಕೂಟ ಆಗಿರ್ಬೋದು, ಅಥವಾ ಬೇರೆ ಬೇರೆ ಕಾರ್ಯಕ್ರಮ ಆಗಿರ್ಬೋದು, ಕೆಸರು ಗದ್ದೆಗಳಾಗಿರ್ಬೋದು,
ತುಂಬ ಕಾರ್ಯಕ್ರಮಗಳು ನನ್ನನ್ನು ಅತಿಥಿಯಾಗಿ ಕರೀತಾರೆ. ಅವರು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಪ್ರೀತಿ, ಆ ಪ್ರೀತಿ ನಾನು ಯಾರು ಕರೆದ್ರೂ ಕೂಡ ನನ್ನ ಫಂಕ್ಷನಿಗೆ ಹೋಗೋದೇ ಇರುವುದಿಲ್ಲ, ಹೋಗ್ತಾನೆ. ಅಂದರೆ ಆ ಟೈಮಿಂಗ್ಸ್ ಹೋಗ್ಲಿಲ್ಲಾದ್ರೂ ಬೇರೆ ಟೈಮಿಂಗ್ಸ್ ಆದರೂ ಹೋಗಿಯೇ ಬರ್ತೇನೆ. ಊರಲ್ಲಿ ಇಲ್ಲದಿದ್ದರೆ ಮಾತ್ರ ಸಮಸ್ಯೆ ಆಗುವಂಥದ್ದು. ಇಲ್ಲದಿದ್ದರೆ ಎಲ್ಲ ಆ ಯುವಕರು ಏನು ಆ ಪ್ರೀತಿ ತೋರಿಸ್ತಾರಲ್ಲ, ಅವರಿಗೆ ಆ ಕಾರ್ಯಕ್ರಮಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅವರು ಕೊಡುವಂಥ ಪ್ರೀತಿ, ಅದೇ ಒಂದು ದೊಡ್ಡ ಖುಷಿ. ಅದು ನನಗೆ ಇದೆಲ್ಲ ನೋಡ್ತಾ ಇರಬೇಕಿದ್ರೆ ರಾಜಕೀಯದ ವಿಚಾರದಲ್ಲಿ ಜವಾಬ್ದಾರಿಗಳು ಬೇಕು ಅಂತ ಹೇಳಿ ಫೈಟ್ ಅನ್ನ ಮಾಡೋ ಸಂದರ್ಭದಲ್ಲಿ ನನಗೆ ಜವಾಬ್ದಾರಿಯಿಂದ ದೂರ ಇರ್ತೇನೆ, ಸಾಮಾನ್ಯ ಕಾರ್ಯಕರ್ತನಾಗಿರ್ತೇನೆ ಅಂತ ಚೂಸ್ ಮಾಡಿಕೊಂಡಿರುವಂಥ ಮೊಟ್ಟ ಮೊದಲ ವ್ಯಕ್ತಿ ಅಂತ ಹೇಳಿದ್ರೆ ತಾವು ನಾನು ಭಾವಿಸ್ಕೊಳ್ತೇನೆ. ಮತ್ತು ಅದು ನಿಜ ಕೂಡ. ಹಾಗೇನೆ ಈ ಜನರು ಜವಾಬ್ದಾರಿ ರಾಜಕೀಯ ಪಕ್ಷದಲ್ಲಿ ಇಲ್ಲದಿದ್ರೂ ಕೂಡ ನಿಮ್ಮ ಬಗ್ಗೆ ಒಂದು ಅತೀವವಾಗಿರುವಂಥ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ. ಈ ಪ್ರೀತಿ ನೋಡ್ತಾ ಇದ್ರೆ ಭವಿಷ್ಯದ ನಾಯಕನಾಗಿ ನಿಮ್ಮನ್ನ ಈ ಜನಗಳು ನೋಡ್ತಾ ಇದ್ದಾರೆ? ಇಲ್ಲ, ಒಂದು ನೋಡಿ, ನಾಯಕನಾಗಿ ನೋಡುವಂಥದ್ದು ಅವರವರ ವಿವೇಚನೆಗೆ ಬಿಟ್ಟದ್ದು. ಕೆಲವರು ನಾಯಕನಾಗಿ ನೋಡ್ತಾರೆ, ಕೆಲವರು ನಮ್ಮವರು, ನಮ್ಮ ಸಹಚರರು ಅಂತ ಆ ರೀತಿಯ ಒಂದು ಭಾವನೆಯಲ್ಲಿ ನೋಡ್ತಾರೆ. ಹಾಗಾಗಿ ನಾನು ನೋಡಿ, ನೀವು ಹೆಸರು ಮಾಡಬೇಕು ಅಥವಾ ಸಮಾಜದಲ್ಲಿ ನೀವು ನಿಮ್ಮ ಹೆಸರನ್ನು ಗಳಿಸಬೇಕು, ತೊಡಗಿಸಿಕೊಳ್ಬೇಕಂತ ಹೇಳಿದರೆ ರಾಜ್ಯಕ್ಕೆ ಒಂದೇ ದಾರಿ ಅಂತ ನಾನು ಹೇಳಲಿಕ್ಕೆ ರೆಡಿ ಇಲ್ಲ. ಯಾಕಂತ ಹೇಳಿದರೆ ನಿಮಗೆ ಯಾವುದೇ ರೀತಿಯಲ್ಲಿ ಒಳ್ಳೆ ಕೆಲಸ ಮಾಡಿ ಹೆಸರನ್ನು ಗಳಿಸಲಿಕ್ಕೆ ಆಗ್ತದೆ. ಖಂಡಿತ. ನೀವು ಸಮಾಜ ಸೇವೆಯಲ್ಲಿ ಒಳ್ಳೆ ಕೆಲಸ ಮಾಡ್ಬೋದು, ಧಾರ್ಮಿಕ ಕ್ಷೇತ್ರದಲ್ಲಿ ಮಾಡ್ಬೋದು, ಅಥವಾ ಕ್ರೀಡಾ ಕ್ಷೇತ್ರದಲ್ಲಿ ಮಾಡ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡ್ಬೋದು. ಹಾಗಾಗಿ ಬೇರೆ ಬೇರೆ ಕ್ಷೇತ್ರದಲ್ಲಿ ನಿಮ್ಗೆ ಹೆಸರು ಮಾಡಲಿಕ್ಕೆ ಅವಕಾಶ ಇದೆ. ರಾಜ್ಯಕ್ಕೆ ಒಂದೇ ಅಂತ ನಾನು ಹೇಳೋದಿಲ್ಲ. ರಾಜ್ಯಕ್ಕೆ ಒಂದು ಅಂಗವಾಗಿ ನಾನು ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ. ರಾಜ್ಯವನ್ನು ಬಿಟ್ಟು ಕೂಡ ಬೇರೆ ಬೇರೆ ಸಾಮಾಜಿಕ ಜೀವನದಲ್ಲಿ ತೊಡಗಿಸಿಕೊಂಡಿದ್ದೆ. ಕರೆಕ್ಟ್. ಇದು ಸಾಕಷ್ಟು ಮಂದಿ ಆಲೋಚನೆ ಮಾಡಬೇಕಾಗಿರುವಂಥ ವಿಚಾರ. ಜೀವನ ಇರೋದು ಕೇವಲ ರಾಜಕೀಯದಿಂದ ಮಾತ್ರ ಅಲ್ಲ, ಅಥವಾ ನೀವು ಒಬ್ಬ ನಾಯಕ ಅಂತ ಗುರುತಿಸಿಕೊಳ್ಳೋದಕ್ಕೆ ರಾಜಕೀಯಕ್ಕೆ ಬಂದರೆ ಮಾತ್ರ ಅಲ್ಲ, ಬೇರೆ ಬೇರೆ ವೇಗಳಿದೆ, ಅದರಲ್ಲಿ ಮಾಡಿಕೊಂಡು ಹೆಜ್ಜೆಯನ್ನು ಇಡಬಹುದು ಅಂತ ಹೇಳುವಂಥದ್ದು. ಹಿಂದೆ ರಾಜಕೀಯದವರಿಗೆ ಒಂದು ಮರ್ಯಾದೆ ಜಾಸ್ತಿ ಇತ್ತು. ಈಗ ರಾಜಕೀಯದವರು ಅಂತ ಹೇಳಿದ್ರೆ ಅಷ್ಟು ಸುಲಭ ಇಲ್ಲ, ಆ ಕ್ಷೇತ್ರ ಅಷ್ಟು ಸುಲಭ ಆಗ್ತದೆ. ಜನ ಪ್ರಶ್ನೆ ಮಾಡ್ತಾರೆ, ಎಲ್ಲದಕ್ಕೂ ಕೂಡ ಪ್ರಶ್ನೆ ಇದೆ. ಈಗ ಸಾಮಾಜಿಕ ಜಾಲತಾಣ ಇದೆ, ಎಲ್ಲದಕ್ಕೂ ಕೂಡ ಪ್ರಶ್ನೆ ಮಾಡೋರಿದ್ದಾರೆ. ಹಾಗೆ ರಾಜಕೀಯದಲ್ಲಿ ಸ್ಪಷ್ಟವಾಗಿ ನೇರವಾಗಿದ್ರೆ ಮಾತ್ರ ನಿಮಗೆ ರಾಜಕೀಯದಲ್ಲಿ ಇರೋದಕ್ಕೆ ಈಗಿನ ರಾಜಕೀಯ ಪರಿಸ್ಥಿತಿ ಹೇಗೆ ಉಂಟಂತ ನಿಮಗೆ ಸಹ ಗೊತ್ತುಂಟು. ಹಾಗಾಗಿ ರಾಜಕೀಯದವರನ್ನು ಎಲ್ಲರೂ ಕೂಡ ಪ್ರೀತಿ ಮಾಡ್ತಾರೆ ಅಂತ ಹೇಳಿಕೆ ಆಗುದಿಲ್ಲ. ಹಾಗಾಗಿ ಅದೇ ಇದರ ಮಧ್ಯೆ ಒಂದು ಮಾತು ನಾವಿವತ್ತು ಇರಬೇಕಿದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷಗಳು ತುಂಬುತ್ತಾ ಇದೆ. ಇದರ ಬಗ್ಗೆ ಸಹಜಣ್ಣನ ಮಾತು ಏನು ಅಂತ? ನಾವು 100 ವರ್ಷ ತುಂಬುವಂತ ಸಮಯದಲ್ಲಿ ನಾವು ಸಂಘದ ಕಾರ್ಯಕರ್ತರಾಗಿದ್ದೇವಲ್ಲ, ಅದೇ ಒಂದು ಸಂತೋಷದ ವಿಷಯ. ಇದು ನಮಗೊಂದು ಅವಕಾಶ. ಈ ಸಂದರ್ಭದಲ್ಲಿ ಇಂಥ ಒಂದು ಕಾರ್ಯಕ್ಕೆ ನಾವು ಭಾಗಿಯಾಗಿರುವಂಥದ್ದು ಇದೇ ಒಂದು ಸಂತೋಷ. ಯಾಕಂದರೆ ಸಂಘದ ಕಾರ್ಯಕರ್ತರು ಅಂತ ಹೇಳಿದರೆ, ಸ್ವಯಂ ಸೇವಕ ಅಂತ ಹೇಳಿದರೆ ಎಷ್ಟೋ ಜನ ತುಂಬ ಅಂದರೆ ಮನೆಯನ್ನು ಬಿಟ್ಟು ಎಲ್ಲದನ್ನ ಬಿಟ್ಟು ಸರ್ವಸ್ವವೇ ಸಂಘಗೋಸ್ಕರ ದುಡಿಯೋರು ತುಂಬ ಜನ ಇದ್ದಾರೆ. ಪ್ರಚಾರಕ್ಕಾಗಿ ತುಂಬ ಜನ ಕೆಲಸ ಮಾಡುವವರಿದ್ದಾರೆ. ನಮಗೆ ಗೊತ್ತಾಗೋದಿಲ್ಲ. ಅವರಿಗೆ ನಾವು ಸೆಲ್ಯೂಟ್ ಕೊಡಬೇಕು. ಒಂದು ಕಡೆ ನಾವು ಸೈನಿಕರಿಗೆ ಸೆಲ್ಯೂಟ್ ಕೊಟ್ಟರೆ, ಒಂದು ಕಡೆ ನಾವು ರಾಷ್ಟ್ರೀಯ ಸೇವಕ ಸಂಘದ ಕಾರ್ಯಕರ್ತರಿಗೆ ಸೆಲ್ಯೂಟ್ ಕೊಡಬೇಕು. ಯಾಕಂತ ಹೇಳಿದ್ರೆ ಎಲ್ಲವನ್ನೂ ತ್ಯಾಗ ಮಾಡಿ ಸಂಘವೇ ಸರ್ವಸ್ವ ಅಂತ ಹೇಳಿ ಎಲ್ಲವನ್ನು ಮನೆಯನ್ನು ಬಿಟ್ಟು ಅವರು ಸಂಘದ ಕಾರ್ಯಕರ್ತರಾಗಿ ಕೆಲಸ ಮಾಡಿದ್ದಾರೆ. ಎಷ್ಟೋ ತ್ಯಾಗವನ್ನು ಮಾಡಿದ್ದಾರೆ. ಈ ಹಿಂದೆ ನಮ್ಮ ಹಿಂದೆ ಎಲ್ಲ ಬಲಿದಾನ ಆಗಿದೆ. ಸಂಘ ನಮ್ಮ ದೇಶಕ್ಕೋಸ್ಕರ, ಹಿಂದುತ್ವಕ್ಕೋಸ್ಕರ ಬಲಿದಾನ ಆಗಿರುವಂಥದ್ದು ಕೂಡ ನಮಗೆ ಗೊತ್ತಿದೆ. ಹಾಗಾಗಿ ಅವರನ್ನು ನಾವು ಯಾವತ್ತೂ ಕೂಡ ಗೌರವಿಸಬೇಕು ಅಲ್ವಾ? ಓಕೆ. ಅದೇ ಇವತ್ತು ಸಾರ್ವಜನಿಕ ಜೀವನದಲ್ಲಿ ಇಷ್ಟು ನೀವು ತೊಡಗಿಸಿಕೊಳ್ಳುವುದಕ್ಕೆ ವಿದ್ಯಾರ್ಥಿ ಜೀವನದಲ್ಲಿರುವಾಗ ABVP ಕೂಡ ಕಾರಣ ಆಗಿತ್ತು. ಅದು ಕೂಡ ಸಂಘದ ಒಂದಷ್ಟು ವಿಚಾರಧಾರೆಗಳನ್ನು ಒಳಗೊಂಡಿರುವಂಥದ್ದೇ. ಹಾಗಾಗಿ ನೀವು ಈ ಸಂಘದ ಬಗ್ಗೆ ಒಂದಷ್ಟು ಅಭಿಮಾನದ ಮಾತುಗಳು ಹೇಳಿರೋದು ಎಷ್ಟೋ ಮಂದಿ ನಮ್ಮ RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಮ್ಮಂಥ ಕಾರ್ಯಕರ್ತರಿಗೆ ಖುಷಿಯ ವಿಚಾರಣೆ. ಹಾಗಾಗಿ ಎಲ್ಲರಿಗೂ ಕೂಡ 100ನೇ ವರ್ಷ ಶುಭಾಶಯಗಳನ್ನು ಕೂಡ ಹೇಳೋಣ. ಇದೇ ಸಂದರ್ಭದಲ್ಲಿ ನಮ್ಮ ಪಿಲಿಗೊಬ್ಬ ಕೂಡ ಬರ್ತಿರುವಂಥದ್ದು ಇನ್ನೂ ಖುಷಿಯ ವಿಚಾರ. ಈಗ ಬಹಳ ಮುಖ್ಯವಾದ ಟಾಪಿಕ್ ಬರ್ತಾ ಇದ್ದೇನೆ. ಇಷ್ಟೊತ್ತು ಬಹಳ ತಾಳ್ಮೆಯಾಗಿ ಬಹಳ ಚೆನ್ನಾಗಿ ಮಾತನಾಡ್ತಾ ಇದ್ದೀರಿ. ಎಲ್ಲರೂ ಥಿಂಕ್ ಮಾಡ್ತಾ ಇರಬಹುದು. ಇಷ್ಟೆಲ್ಲ ಮಾಡ್ತಾ ಇರಬೇಕಿದ್ರೆ ಪಿಲಿಗೊಬ್ಬು ಅನ್ನುವಂಥ ಕಾನ್ಸೆಪ್ಟ್ ಯಾಕೆ ಬಂತು ಸಹಜಣ್ಣನಿಗೆ? ಇವಾಗ ಬೇರೆ ಬೇರೆ ಕಡೆಗಳಲ್ಲಿ ನೋಡ್ತಿದ್ರೆ ಒಂದೊಂದು ಇವೆಂಟ್ಗಳನ್ನು ಮಂಗಳೂರಲ್ಲಿ ಆಗಿರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ಮಾಡ್ತಾರೆ. ಸೊ ಜನಗಳಿಗೆ ಒಂದಷ್ಟು ಹತ್ತಿರ ಆಗುವಂಥ ರೀತಿಗೆ ಬೇಕಾಗಿನೂ ಆಗಿರ್ಬೋದು. ನೀವು ಪಿಲಿಗೊಬ್ಬಿನಿಂದ ಮೊದಲೇ ಜನರಿಗೆ ಹತ್ತಿರ ಆಗಿರುವಂಥ ವ್ಯಕ್ತಿ. ಪುತ್ತೂರಿನಲ್ಲಿ ಪಿಲಿಗೊಬ್ಬನ್ನು ತಾವು ಪ್ರಾರಂಭ ಮಾಡೋದಕ್ಕೆ ಯಾವ ಒಂದು ವಿಷಯ ನಿಮ್ಮಲ್ಲಿ ಬಂದಿರುವ ಮೊದಲ ವಿಚಾರ ಅಂತ? ಮೊದಲ ವಿಚಾರ ಏನಂತ ಹೇಳಿದ್ರೆ, ನಾವು ಈಗ ವಿಜಯ ಸಂಸ್ಥೆ ಹುಟ್ಟಿದ ಮೇಲೆ ಈಗಾಗಲೇ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದೇವೆ. ನಂತರ ಏನಾದರೂ ಪುತ್ತೂರಿನಲ್ಲಿ ಒಂದು ಸಾಂಸ್ಕೃತಿಕ ವೇದಿಕೆಯನ್ನು ಕೊಡಬೇಕು ಅಂತ. ಯಾವುದರಲ್ಲಿ ಕೊಡ್ಬೋದು? ಒಂದು ದೊಡ್ಡ ವೇದಿಕೆ ಕೊಡಬೇಕಿದ್ರೆ ಅದಕ್ಕೆ ಒಂದು ಶಕ್ತಿ, ಅದೊಂದು ಹಿನ್ನೆಲೆ ಬೇಕಲ್ಲ. ಆ ದೃಷ್ಟಿಯಿಂದ ನಾನು ಕಾಲೇಜಿನಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಮಂಗಳೂರಲ್ಲಿ ನಿಮಗೆ ಹುಲಿವೇಶ ಅಂತ ಹೇಳಿದ್ರೆ ಅದೊಂದು ದೊಡ್ಡ ಹಬ್ಬ.
ನಮ್ಮ ಕಾಲೇಜಿಗೆ ಕರೆಸಿ ನಾವು ಹುಲಿವೇಷವನ್ನು ಕರೆಸಿ ನಾವು ಕುಣಿಸ್ತಾ ಇದ್ದೇವೆ. ಓಕೆ. ಪುತ್ತೂರು ಈ ಭಾಗದಲ್ಲಿ ಎಲ್ಲ ಕಮ್ಮಿ. ಪುತ್ತೂರಲ್ಲಿ ನಾವು ನೆನಪು ಮಾಡುವಂಥದ್ದು ಒಂದು ಪಿಲಿರಾಧನ್. ನಾವು ಅದೊಂದು ಎವರ್ಗ್ರೀನ್ ರಾಧನ್ನ, ಅದೊಂದು ಆ ಶಬ್ದ ಉಂಟಲ್ಲ, ಅದು ಮರಿಲಿಕ್ಕೆ ಪುತ್ತೂರಿನಲ್ಲಿ ಯಾರಿಗೂ ಕೂಡ ಅಂದ್ರೆ ಪಿಲಿ ಅಂತ ಹೇಳುವಾಗ ರಾಧಣ್ಣ ಬರ್ತದೆ, ಪುತ್ತೂರಲ್ಲಿ ರಾಧಣ್ಣ ಬರ್ತಾರೆ. ಅವ್ರು ನಮ್ಮೊಟ್ಟಿಗೆ ಇಲ್ಲ ಈಗ. ಅವರು ಕೂಡ ಒಂದು ದೊಡ್ಡ ಯುವಕರ ತಂಡ ಇದೆ ಅವರ ಹತ್ರ. ಮತ್ತೆ ಎಲ್ಲರನ್ನು ಕೂಡ ಅವರು ಪ್ರೀತಿಸುವಂತ ಒಂದು ದೊಡ್ಡ ಗುಣ. ಹಾಗಾಗಿ ಪುತ್ತೂರಲ್ಲಿ ಯಾಕೆ ಅದನ್ನ ಪರಿಚಯಿಸಬಾರ್ದು? ಮಂಗಳೂರಲ್ಲಿ ನಡೀತಾ ಇರ್ತದೆ, ಮಂಗಳೂರಲ್ಲಿ 2 ದೊಡ್ಡ ಕಾರ್ಯಕ್ರಮ ನಡೀತದೆ. ಹಾಗಾಗಿ ಪುತ್ತೂರಲ್ಲಿ ಕೂಡ ಯಾಕೆ ಮಾಡಬಾರ್ದು ಅಂತ ನಾವೇ ಒಂದು ಯುವಕರೆಲ್ಲ ಸೇರಿ ಚರ್ಚೆ ಮಾಡಿ ಪುತ್ತೂರಲ್ಲಿ ಒಂದು ವೇದಿಕೆ ಆಗಬೇಕು, ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡುವ, ಒಂದು ಸಾಂಸ್ಕೃತಿಕ ವೇದಿಕೆಗೆ ಒಂದು ಅವಕಾಶ ಕೊಡುವ ಅಂತ ಹೇಳಿ ಪಿಲಿಗೊಬ್ಬು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಯಾಕಂತ ಹೇಳಿದ್ರೆ ನಾನು ಹುಲಿವೇಷದ ಅಂತ ಹೇಳಿದ್ರೆ ಒಂದು ಧಾರ್ಮಿಕ ಹಿನ್ನೆಲೆ ಇರುವಂಥದ್ದು ಒಂದು ಗೊತ್ತಿದೆ ನಮಗೆ. ಹೇಗೆ ಯಕ್ಷಗಾನ ಅಥವಾ ಕಂಬಳ ಯಾವ ರೀತಿ ಇದೆ ಜನಪದ, ಅದೇ ರೀತಿಯಲ್ಲಿ ಹುಲಿವೇಷ ಕೂಡ ಒಂದು ಧಾರ್ಮಿಕ ಹಿನ್ನೆಲೆ ಇರ್ತಕ್ಕಂಥ ಒಂದು ಕಲೆ ಆಗಿದೆ. ಅದು ಆ ದೃಷ್ಟಿಯಿಂದ ಅದನ್ನು ಮಾಡುವಂಥದ್ದು ಒಂದು ಅಂದರೆ ಒಂದು ದೈವಿಕ ಇದಕ್ಕೆ ಒಂದು ನಾವು ಬೆಲೆಯನ್ನು ಕೊಟ್ಟಾಗಿ ಆಗ್ತದೆ ಅಂತ ದೃಷ್ಟಿಯಲ್ಲಿ ನಾವು ಮಾಡಿದ್ದೀರಾ ಪಿಲಿಗೊಬ್ಬು ಕಾರ್ಯಕ್ರಮವನ್ನು ಹಮ್ಮಿಕೊಂಡೆವು. ಓಕೆ. ಅಷ್ಟು ಸುಲಭ ಇಲ್ಲ. ಒಂದು ಸಣ್ಣ ಪಿಲಿಗೊಬ್ಬು ಅಥವಾ ಒಂದು ಸಣ್ಣ ಕಾರ್ಯಕ್ರಮವನ್ನ ಹುಲಿ ವಿಚಾರದಲ್ಲಿ ನವರಾತ್ರಿ ಸಂದರ್ಭದಲ್ಲಿ ಆಡಿಸಬೇಕಿದ್ರು ಸಾಕಷ್ಟು ಖರ್ಚುಗಳಿರುತ್ತೆ. ಸೊ ಈ ಎಲ್ಲ ಖರ್ಚುಗಳನ್ನು ಕೂಡ ಬಹಳ ಸುಲಲಿತವಾಗಿ ಕೊಂಡೊಯ್ಯೋದಕ್ಕೆ ಹೇಗೆ ಹೊಂದಿಸ್ಕೊಳ್ಳೋದಕ್ಕೆಲ್ಲ ಸಾಧ್ಯ ಆಯಿತು ತಮಗೆ? ಇದರಲ್ಲಿ ಸಂಪೂರ್ಣವಾಗಿ ಸಹಜಣ್ಣನೇ ಎಲ್ಲನ ಮಾಡ್ತಾ ಇರ್ತಕ್ಕಂಥದ್ದು ಹೇಗೆ ಅಂತ? ಇಲ್ಲ ಅಂದ್ರೆ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಬೇಕಿದ್ರೆ ಒಂದು ನಿಮಗೆ ಅದೇ ನೀವು ಹೇಳಿದ ಹಾಗೆ ಖರ್ಚು ವೆಚ್ಚಗಳು ತುಂಬಾನೇ ತುಂಬಿದೆ. ಆರ್ಥಿಕವಾಗಿ ಕೂಡ ಸಂಗ್ರಹ ಆಗಬೇಕು. ಒಂದು ಕಡೆ ಕಾರ್ಯಕ್ರಮದ ಯೋಜನೆ ಕೂಡ ಅಷ್ಟೇ ಚಂದ ಆಗಿರ್ಬೇಕು. ಈ ರೀತಿಯಲ್ಲಿ ನಮ್ಮ ಯುವಕರ ತಂಡ ಒಳ್ಳೆ ರೀತಿಯಲ್ಲಿ ಕೆಲಸ, ನಾನೊಂದು ಸಹಜರ ನೇತೃತ್ವ ಒಂದು ಇದೆ ಅಂತ ಹೊರತು ಅವರೆಲ್ಲರೂ ಸೇರಿದರೆ ಮಾತ್ರ ನನ್ನ ನೇತೃತ್ವ ಆಗುತ್ತೆ. ಅವರ ಕೆಲಸ ಕಾರ್ಯಗಳಿಂದ ನನಗೆ ಹೆಸರು ಬರುವಂಥದ್ದು. ಹಾಗಾಗಿ ಸಂಸ್ಥೆ ಎಲ್ಲ ಸದಸ್ಯರ ಸಹಕಾರದಿಂದ ಇದೊಂದು ಅದ್ಭುತವಾಗಿ ಮೂಡಿ ಬರ್ತದೆ. ಮತ್ತೊಂದು ಏನಂತ ಹೇಳಿದ್ರೆ, ನೀವು ಅದೇ ಇಷ್ಟೆಲ್ಲ ಮಾಡಬೇಕಿದೆ ಖರ್ಚು ವೆಚ್ಚಗಳು ಹೇಗೆ ಆ ರೀತಿ ಅಂತ ನೋಡಿ. ಹುಲಿವೇಷ ಹಾಕುವವರಿಗೆ ಅಂತ ಹೇಳಿದ್ರೆ ಅವರು ಅಷ್ಟು ವೃತ್ತದಲ್ಲಿರಬೇಕು. ಅದೇನು ಸುಮ್ಮನೆ ಕಾಟಾಚಾರಕ್ಕೆ ಪೇಂಟ್ ಹಾಕುವಂಥದ್ದಲ್ಲ, ವೃತ್ತದಲ್ಲಿರಬೇಕು. ಅದಕ್ಕೆ ಒಂದು ವ್ಯವಸ್ಥಿತವಾಗಿ ಅದನ್ನು ಬಣ್ಣ ಹಾಕುವಂಥದ್ದು ಇದೆ. ಅವ್ರಿಗೆ ಕೂಡ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಿದ್ರೆ 1.5 ಲಕ್ಷ ಖರ್ಚಿದೆ ಅವರಿಗೆ. ಈಗ ಪೇಂಟಿಂಗ್ ಆಗಬೇಕು, ಒಂದು 20 ಜನರ ತಾಸೆ ವ್ಯವಸ್ಥೆ ಆಗಿರಬೇಕು, ಹೋಗುವಂಥದ್ದಾಗಿರಬೇಕು. ಇದನ್ನೆಲ್ಲ ಖರ್ಚು ವೆಚ್ಚ ನೋಡುವ. ಅವರು ಕೂಡ ಒಂದು ಏನು ಇಲ್ಲಿ ನಮ್ಮ ಮಾಲಿಂಗೇಶ್ವರದ ದೇವರ ಗದ್ದೆಲಿ ಆಗುವ ಕಾರಣ ಒಂದು ಸೇವಾ ಮನೋಭಾವದಲ್ಲಿ ಅವರು ಬರ್ತಾರೆ, ಆ ರೀತಿಯಲ್ಲಿ ಬರ್ತಾರೆ. ಯಾಕಂದ್ರೆ ಪ್ರತಿ ತಂಡಕ್ಕೆ ಕೂಡ ನಾವು ಒಂದು 50,000 ಗೌರವಧನ ಕೊಡ್ತಾರೆ ಭಾಗವಹಿಸಿದವರಿಗೆ. ಯಾಕಂದ್ರೆ ಖರ್ಚಿದೆ. ಮತ್ತೆ ಪ್ರಥಮ ಬಹುಮಾನವಾಗಿ 3 ಲಕ್ಷ, ದ್ವಿತೀಯ 2, ತೃತೀಯ 1. ಅದು ನೋಡುವಾಗ ನಾವು ಲಕ್ಷ ಅಂತ ಹೇಳುವಾಗ ದೊಡ್ಡ ವ್ಯವಸ್ಥೆ ಅಂತ ಅದು ಅವರಿಗೆ ದೊಡ್ಡ ವ್ಯವಸ್ಥೆ ಅಲ್ಲ. ಯಾಕಂತ ಹೇಳಿದ್ರೆ ಈಗ ಹುಲಿವೇಷದ ಬಣ್ಣ ಹಾಕುವವರೆಲ್ಲ ಶ್ರೀಮಂತರಲ್ಲ, ಒಂದು ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಬರುವವರು. ಹಾಗಾಗಿ ಅವರಿಗೆ ಸಹ ಕೂಡ ಒಂದು ನಾವೊಂದು ಸಹಾಯ ನೀಡಿದ ಹಾಗೆ ಆಗ್ತದೆ. ಮತ್ತೆ ಒಟ್ಟು ವ್ಯವಸ್ಥೆ, ಕಾರ್ಯಕ್ರಮದ ವ್ಯವಸ್ಥೆಗೆ ಪುತ್ತೂರಿನ ಹಲವು ಮಂದಿ ದಾನಿಗಳು ನಮಗೆ ಸಹಕಾರ ಕೊಡ್ತಾರೆ. ಮತ್ತು ನನ್ನ ಹತ್ತಿರದ ಗೆಳೆಯರು, ಫ್ರೆಂಡ್ಸ್ ಯಾರಿದ್ದಾರೆ, ಅವರು ಕೂಡ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾರೆ. ಅವರೆಲ್ಲರ ಸಹಕಾರದಿಂದ ಇದೊಂದು ವ್ಯವಸ್ಥಿತವಾಗಿ ಆಗ್ಲಿಕ್ಕೆ ಆಗ್ತದೆ. ಮತ್ತು ನಮ್ಮ ಸಂಸ್ಥೆ ಸದಸ್ಯರೆಲ್ಲ ಎಲ್ಲರ ಅವರ ಎಲ್ಲರ ಸಹಕಾರದಿಂದ. ಅಂದ್ರೆ ಕೇವಲ ಒಂದು ಪಿಲಿಗೊಬ್ಬು ಮಾಡೋದು ಮಾತ್ರ ಅಂತಲ್ಲ, ಯಾರೆಲ್ಲ ಹುಲಿವೇಷಧಾರಿಗಳಿದ್ದಾರೆ ಆ ಕಲೆಗೊಂದು ಬೆಲೆಯನ್ನು ಕೊಡುವಂಥ ಕೆಲಸ ಆಗ್ತಾ ಇದೆ. ಹಾಗೆಯೇ ಅವರ ಒಳಗಿನ ಒಂದು ಕಲೆಗೆ ವಿಶೇಷವಾದ ಪ್ರೋತ್ಸಾಹವನ್ನು ಕೊಡುವ ಉದ್ದೇಶದಿಂದ ಕೂಡ ಪಿಲಿಗೊಬ್ಬು ಇವತ್ತು ಆಯೋಜನೆ ಆಗಿದೆ. 3 ವರ್ಷದಿಂದ ನಡೆದುಕೊಂಡು ಬರ್ತಾ ಇದೆ. ನೋಡಿ, ಒಂದು ಅದರಲ್ಲಿ 15 ಜನ ಹುಲಿವೇಷಧಾರಿಗಳು ಬರ್ತಾರೆ. ತಾಸೆ ಅವರಿಗೊಂದು ಅವಕಾಶ ಆಗ್ತದೆ. ಇದೆಲ್ಲ ಒಂದು ರೀತಿಯ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ನಾವು ವೇದಿಕೆ ಕೊಟ್ಟಾಗೆ. ನಿಜ. ಇದು ಮಾಡದೇ ಇರ್ತಿದ್ರೆ ಅದು ಇಲ್ಲ ಅವರಿಗೆ. ಬಟ್ ನಿಮ್ಮ ಮೂಲಕ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ರೆ ನಿಜವಾಗ್ಲೂ ಶಾರದಾ ಮಾತೆ ನವದುರ್ಗೆಯರೇ ವಿಶೇಷವಾದ ಶಕ್ತಿಯನ್ನು ತಮಗೆ ಕೊಟ್ಟಿದ್ದಾರೆ ಮಾತ್ರ ಈ ವಿಚಾರದಲ್ಲಿ, ಅಲ್ವಾ ಸಜಣ್ಣ? ಹೇಗೆ ಈ ಒಂದು 2 ವರ್ಷಗಳು ಕಳೆದಿದೆ, 3ನೇ ವರ್ಷ ಇದೆ, ಎಷ್ಟು ವಿಶೇಷವಾಗಿ ವೈಯಕ್ತಿಕವಾಗಿ ಒಂದು ಹ್ಯಾಪಿನೆಸ್ ಇದೆ ತಮಗೆ ಇದರ ಮೂಲಕ? ತುಂಬಾ ಹ್ಯಾಪಿನೆಸ್ ಇದೆ, ತುಂಬಾ ಖುಷಿ ಇದೆ. ಯಾಕಂತ ಹೇಳಿದ್ರೆ ಜನ ರೆಕಗ್ನೈಸ್ ಮಾಡ್ತಾರೆ. ಈ ಕಾರ್ಯಕ್ರಮ ಆದ ನಂತರ ಪಿಲಿಗೊಬ್ಬು ಅನ್ನುವಂಥದ್ದೊಂದು ಬ್ರ್ಯಾಂಡ್ ಜನರಿಗೆ ಮುಟ್ಟಿದೆ.
ಈ ಕಾರ್ಯಕ್ರಮ ರಿಜಿಸ್ಟರ್ ಆಗಿದೆ ಪುತ್ತೂರಲ್ಲಿ. ಇದೊಂದು ಒಳ್ಳೆಯ ಕಾರ್ಯಕ್ರಮ, ಅದ್ಭುತ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಬರ್ಬೋದು. ಈ ಕಾರ್ಯಕ್ರಮ ಜೊತೆಗೆ ಫುಡ್ ಫೆಸ್ಟ್ ಅನ್ನು ನಾವು ಸೇರ್ತೇವೆ. ಅದು ಹಿಂದಿನ ದಿವಸ ಮೋರ್ ದೆನ್ 40 ಸ್ಟಾಲ್ಗಳು, ಅದೇ ಬೇರೆ ಬೇರೆ ಖಾದ್ಯಗಳನ್ನು ಪರಿಚಯಿಸುವಂಥದ್ದು ನಾವು ಮಾಡಿದ್ದೇವೆ. ಹಾಗಾಗಿ ಪುತ್ತೂರಿನಲ್ಲಿ ನಿಮಗೆ ದೊಡ್ಡ ಮಟ್ಟದ ಕಾರ್ಯಕ್ರಮ ಆಗುವಂಥದ್ದು 4-5 ಕಾರ್ಯಕ್ರಮ ಆಗ್ತದೆ. ಅಂದರೆ ಪುತ್ತೂರಿನಲ್ಲಿ ಎಲ್ಲರೂ ಕೂಡ ಹೊರಗಡೆ ಹೋಗ್ಬೇಕು, ಮಂಗಳೂರು ಅಥವಾ ಬೇರೆ ಕಡೆ ಕಾರ್ಯಕ್ರಮ ಮಾಡಬೇಕು, ಹೊರಗಡೆ ಹೋಗಬೇಕು. ಹಾಗಾಗಿ ಪುತ್ತೂರಿನವರಿಗೆ ಕೂಡ ತುಂಬ ಜನ ಎಲ್ಲಿ ಹೋಗುವಾಗ ನಮಗೆ ಹೇಳ್ತಾರೆ, ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತೀರಿ ನೀವು, ದೇವರ ಆಶೀರ್ವಾದ ಇರಲಿ, ಜನರ ಆಶೀರ್ವಾದ ಇರಲಿ, ಈ ರೀತಿ ಕಾರ್ಯಕ್ರಮ ಮಾಡಲಿಕ್ಕೆ ನಿಮಗೆ ಭಗವಂತ ಯಾವತ್ತೂ ಕೂಡ ಶಕ್ತಿಯನ್ನು ಕೊಡಲಿ ಎಂಬ ಒಳ್ಳೆಯ ರೀತಿಯ ಮಾತುಗಳನ್ನು ಆಡ್ತಾರಲ್ಲ, ಅದೇ ಒಂದು ಸಂತೋಷ. ಜೊತೆಗೆ ಈ ಪಿಲಿಗೊಬ್ಬಿನಿಂದಾಗಿ ಪುತ್ತೂರಿನಲ್ಲಿರುವಂತಹ ಅಷ್ಟೂ ಕಮರ್ಷಿಯಲ್ ಶಾಪ್ಗಳಿಗೆ ವ್ಯಾಪಾರ ಕೂಡ ಆಗ್ತದೆ. ಪುತ್ತೂರಿಗೆ ಜನ ಸೇರ್ತಾರೆ, ಬಂದವರು ಹೋಗುವಾಗ ಶಾಪ್ನಿಂದ ಏನೋ ತೆಗೆದುಕೊಂಡು ಹೋಗ್ತಾರೆ. ಈ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನೀವು ಸಹಜಣ್ಣನ ಈ ಒಂದು ಪಿಲಿಗೊಬ್ಬು ಕಾರ್ಯಕ್ರಮ ಪುತ್ತೂರಿನಲ್ಲಿ ವ್ಯಾಪಾರೀಕರಣ ಕೂಡ ಹೆಚ್ಚಾಗ್ತಾ ಇದೆ. ಯಾಕಂತ ಹೇಳಿದ್ರೆ ನೀವು ಪುತ್ತೂರಿನಲ್ಲಿ ಕಾರ್ಯಕ್ರಮ ಆದಾಗ ನೀವು ಪುತ್ತೂರಿನವರು ಮಾತ್ರ ಅಲ್ಲ, ಸುಳ್ಯ ಭಾಗದವರು ಬರ್ತಾರೆ, ಕಾಸರಗೋಡು ಭಾಗದವರು ಬರ್ತಾರೆ, ಬೆಳ್ತಂಗಡಿ ಭಾಗದವರು ಬರ್ತಾರೆ, ವಿಟ್ಲ ಭಾಗ, ಹಾಗಾಗಿ ಬಂಟ್ವಾಳ, ಈ ತರ ಎಲ್ಲರೂ ಕೂಡ ಈ ಕಾರ್ಯಕ್ರಮ ಬಂದು ಹೋಗುವಾಗ ಸುಮ್ಮನೆ ಕೈ ಬಿಸ್ಕೊಂಡು ಹೋಗೋದಿಲ್ಲ, ಏನೋ ತಕೊಂಡು ಹೋಗ್ತಾರೆ. ಅಂದ್ರೆ ನಮಗೆ ಗೊತ್ತಿಲ್ಲದೆ ವ್ಯಾಪಾರವನ್ನ ಕೂಡ ಹೆಚ್ಚು ಮಾಡುವಂತದ್ದು ಈ ಸಮಾಜ. ನಮ್ಮ ಪುತ್ತೂರಿನ ಏಳಿಗೆಯಲ್ಲೂ ಕೂಡ ನಿಮ್ಮ ಒಂದು ಯೋಚನೆ ಇದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಏನಿದ್ರು ಕೂಡ ಮತ್ತೊಬ್ಬರಿಗೆ ಒಳ್ಳೇದಾಗ್ಬೇಕು, ಏನಾದ್ರೂ ಸಹಾಯ ಆಗ್ಬೇಕು. ಹೌದು ಹೌದು. ಇಲ್ಲಿ ನಾವು ಥಿಂಕ್ ಮಾಡೋದು ಬಂದ್ರು ಅಲ್ಲಿ ಹುಲಿವೇಷಧಾರಿಗಳು ಅಥವಾ ಗೆಸ್ಟ್ಗಳು ಮಾತ್ರ ಅಲ್ಲ, ಒಟ್ಟಾರೆಯಾಗಿ ಇಡೀ ನಮ್ಮ ಜಗತ್ತೇ ಈ ಒಂದು ಪರಿಸರನೇ ಖುಷಿಯಿಂದ ಇರುವ ಹಾಗೆ ಮಾಡಿಕೊಡ್ತಾ ಇದ್ದೀರಿ. ಅವರ ಒಂದು ಪಾಸಿಟಿವ್ ವೈಬೇ ನಿಮಗೆ ಇವತ್ತು ಶಕ್ತಿ ಆಗ್ತಾ ಇದೆ ಅಂತ ಅಲ್ವಾ? ಸೊ ಅದು ಬಹಳ ಒಂದು ಒಳ್ಳೆ ವಿಚಾರ. ಯಾರೆಲ್ಲ ಗೆಸ್ಟ್ಗಳು ಬರ್ತಾ ಇದ್ದಾರೆ ಅನ್ನೋದರ ಬಗ್ಗೆ ಕ್ಯೂರಿಯಾಸಿಟಿ ನಮಗೂ ಇದೆ. ಅದನ್ನ ಸ್ಟೇಜಲ್ಲೇ ನೋಡ್ಬೇಕಾ ತಾವು ಹೇಳುವಾಗಿದೆಯಾ? ಇಲ್ಲ, ಅದು ಗೆಸ್ಟ್ಗಳು ಈಗೆಲ್ಲ ಮಾತಾಡ್ತಿದ್ದೇವೆ, ಸೆಲೆಬ್ರಿಟಿಗಳು ನಿಮಗೂ ಗೊತ್ತು, ಅವರೆಲ್ಲ ಲಾಸ್ಟ್ ಮೂಮೆಂಟಿಗೆ ಹೇಳುವಂಥದ್ದು ಬರುವಂಥದ್ದು, ಅದನ್ನೆಲ್ಲ ಪ್ರಯತ್ನ ಮಾಡ್ತಿದ್ದೇವೆ. ಯಾರನ್ನು ಕೂಡ ಒಂದು ಸ್ಯಾಂಡಲ್ವುಡ್ ನಟರನ್ನು ತರಿಸುವಂಥದ್ದು ಅದೊಂದು ಕನಸು, ಅದೊಂದು ಕ್ಯೂರಿಯಾಸಿಟಿ ನಮಗೆ. ಈ ಪಿಲಿಗೊಬ್ಬಲ್ಲಿ ಯಾರು ಇರ್ಬೋದು ಅಂತ ನೋಡಿ. ಫಸ್ಟ್ ಟೈಮ್ ದಿಗಂತ್ ಅವರನ್ನು ಕರೆಸಿದ್ರಿ, ಲಾಸ್ಟ್ ಇಯರ್ ಶ್ರೀಮುರಳಿ ಅವರು, ಈ ಸಲ ಯಾರೊಬ್ರು ಇರ್ಬೋದು ಅಂತ ಹೇಳುವಂಥದ್ದು ಜನಗಳಿಗೆ ಇದ್ದೇ ಇದೆ, ಅದೊಂದು ಸ್ಪೆಷಾಲಿಟಿ ಇದ್ದೇ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲಿ ಹೋಗುವಾಗ ಕೂಡ ಕಾರ್ಯಕ್ರಮ ಜೊತೆಗೆ ಇದನ್ನು ಒಂದು ಕೇಳ್ತಾರೆ, ಖಂಡಿತ ಕೇಳ್ತಾರೆ ಅಲ್ಲ? ಎಸ್, ಅದೆಲ್ಲ ಸುಮ್ಮನೆ ಅಲ್ಲ, ಬೇರೆಯವರನ್ನೆಲ್ಲ ನೋಡ್ತಕ್ಕಂಥ ದೊಡ್ಡ ದೊಡ್ಡ ಸ್ಟಾರ್ಗಳನ್ನು ನೋಡುವಂತ ಅವಕಾಶ ಕೂಡ ಇದೆ. ಸೊ ಅದು ಬಹಳ ಖುಷಿಯ ವಿಚಾರ. ಭವಿಷ್ಯದ ಬಗ್ಗೆ ಅಂತ ಭವಿಷ್ಯ ಏನಿಲ್ಲ, ಏನಿದ್ರು ಕೂಡ 4 ಜನರಿಗೆ ಒಳ್ಳೇದಾಗಬೇಕಷ್ಟೇ. ಒಳ್ಳೆ ರೀತಿಯ ಕಾರ್ಯಕ್ರಮಗಳನ್ನು ಕೊಡಬೇಕು. ಸಮಾಜದಲ್ಲಿ ಯಾರಿಗಾದ್ರೂ ಒಂದು ಸಹಾಯ ಮಾಡುವಂಥ ಕೆಲಸ ವಿಜಯ ಸಾಮ್ರಾಟ್ ಸಂಸ್ಥೆಯಿಂದ ನಿರಂತರವಾಗಿ ಮಾಡಬೇಕು. ಇದೇ ಒಂದು ನನ್ನ ಆಶೆ ಅಷ್ಟೇ. ಇದೊಂದು ಸಂಸ್ಥೆ ಎತ್ತರಕ್ಕೆ ಬೆಳಿಬೇಕು. ಸಂಸ್ಥೆ ಈಗ ಎಲ್ಲರೂ ಕೂಡ ಹೇಳ್ತಾರೆ, ನಾವು ಕೂಡ ಒಂದು ಸದಸ್ಯರಾಗಿ ಬರ್ತೇವೆ ಮಾತಾಡ್ತಾರೆ. ನಾವಂದ್ರೆ ಜನ 1,000 ಜನ ಸಹ ಸೇರಿಸ್ಬೋದು, ಅದನ್ನು ವ್ಯವಸ್ಥಿತವಾಗಿ ತಗೊಂಡು ಹೋಗ್ಲಿಕ್ಕೆ ತುಂಬಾ ಕಷ್ಟ. ಅದೊಂದು ಮತ್ತೆ ಅದು ಬೇರೆ ರೀತಿಯಲ್ಲಿ ಹೋಗ್ತದೆ. ಹಾಗಾಗಿ ಒಂದು ಟೀಮ್ ಇಷ್ಟಂತ ಇದ್ರೆ ಅದೊಂದು ಒಳ್ಳೆ ರೀತಿಯಾಗಿ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತದೆ. ನಿಮ್ಗೆ ಜನ ಜಾಸ್ತಿ ಆದ್ರೆ ಕೂಡ ಒಂದು ರೀತಿ ಸಂಘಟನೆಯಾಗಿ ಅದೊಂದು ಕರೆಕ್ಟ್. ಅದಕ್ಕೊಂದು ಪರ್ಟಿಕ್ಯುಲರ್ ಆಗಿ ಜನ ಸಂಖ್ಯೆ ಅಂತ ಹೇಳಿದ್ರೆ ಶಕ್ತಿ ಇರ್ತದೆ. ಹಾಗಾಗಿ ನಮ್ಮ ವಿಜಯ ಸಾಮ್ರಾಟ್ ಸಂಸ್ಥೆನ ಇನ್ನಷ್ಟು ಕೂಡ ಎತ್ತರಕ್ಕೆ ತಗೊಂಡು ಹೋಗ್ಬೇಕು. ಪುತ್ತೂರಲ್ಲಿ ಒಂದು ಸಾಮಾಜಿಕ ಸೇವೆಯಲ್ಲಿ ನಮ್ಮ ಸಂಸ್ಥೆ ಒಂದು ದೊಡ್ಡ ಸಂಸ್ಥೆಯಾಗಿ ಬೆಳಿಬೇಕೆಂಬ ಒಂದು ಆಶೆ ನನಗೆ. ಕೊನೆ 2 ಪ್ರಶ್ನೆಗಳಿದೆ. ಇಷ್ಟೆಲ್ಲ ನಿಮ್ಮ ಸಾಧನೆಗಳು ಮಾಡಬೇಕಿದ್ರೆ, ಸಾಧನೆಗಳು ಅಂತ ಹೇಳಿ ನೀವು ಮಾಡ್ತಾ ಇಲ್ಲ, ನೀವು ಮಾಡುವಂಥ ಕೆಲಸಗಳೇ ಜನರ ಮಾತಲ್ಲಿ ಸಾಧನೆಗಳಾಗಿ ಪರಿವರ್ತನೆ ಆಗ್ತಾ ಇದೆ. ಫ್ಯಾಮಿಲಿ ಸಪೋರ್ಟ್ ಬಗ್ಗೆ ಒಂದ್ಸಲ ಅವಾಗ ಹೇಳಿದ್ರಿ. ಈಗದ ಪರಿಸ್ಥಿತಿಯಲ್ಲಿ ಈ ಸಿಚುವೇಶನ್ ಅಲ್ಲಿ ಫ್ಯಾಮಿಲಿ ಸಪೋರ್ಟ್ ತುಂಬಾನೇ ಇಂಪಾರ್ಟೆಂಟ್. ನಿಮ್ಮ ಮಿಸ್ಸಸ್ ಆಗಿರ್ಬೋದು, ಮಗಳಾಗಿರ್ಬೋದು, ಪುಟಾಣಿ, ಅಪ್ಪ ಅಮ್ಮ ಆಗಿರ್ಬೋದು, ಇವರೆಲ್ಲ ನಿಮ್ಮ ಸಪೋರ್ಟ್ ಹೇಗಿದೆ? ಅವರನ್ನು ಈ ಸಂದರ್ಭದಲ್ಲಿ ಹೇಗೆ ಸ್ಮರಿಸಿಕೊಳ್ತೀರಿ? ಇಲ್ಲ, ಅಪ್ಪ ಅಮ್ಮನ ಬಗ್ಗೆ ನಾನು ಹೇಳಿದೆ, ಅವರು ತುಂಬಾ ಪಾಸಿಟಿವ್. ನನ್ನ ತಂದೆ ನಂದು ಫ್ರೆಂಡ್ ಇದ್ದಾಗ, ಎರಡು ಮಾತಿಲ್ಲ. ಮತ್ತೆ ನಂದು ಮಾವ ಅತ್ತೆ ಕೂಡ, ಅವರು ಕೂಡ ಯಾವ ಕ್ಷೇತ್ರದಲ್ಲಿ ಕೂಡ ನನಗೆ ಹಿಂದಿಂದ ಸಹಾಯ ಮಾಡುವಂಥದ್ದು. ಜೊತೆಗೆ ಮೇಯ್ನ್ ಆಗಿ ಮನೆಯಲ್ಲಿ ವೈಫ್ ಮತ್ತೆ ಮಗಳು ನನಗೆ ಚಿಕ್ಕ ಮಗಳಿದ್ದಾಳೆ, ಶನ್ಯ ಅಂತ, 3 ವರ್ಷ ಆಗ್ತಾ ಬಂತ ಅವಳಿಗೆ. ಹಾಗೆ ನನ್ನ ಮನೆಯಲ್ಲಿ ಕೂಡ ಹಾಗೇನೆ, ಯಾವುದೇ ಕೆಲಸಕ್ಕೂ ಕೂಡ ನನಗೆ ಯಾವ ರೀತಿಯ ತೊಂದರೆನೇ ಇಲ್ಲ. ಎಷ್ಟೊತ್ತಿಗೂ ನಾನು, ಯಾಕಂತ ಹೇಳಿದ್ರೆ ನಾವು ಹೊರಗಡೆ ಹೋಗೋದೇ ಕಮ್ಮಿ, ಜಾಸ್ತಿಯಾಗಿ ಅವಳು ಪಾಪ ಮನೆಯಲ್ಲೇ ಇರ್ತಾಳೆ. ನಾನು ನನ್ನ ಸಾಮಾಜಿಕ ಮತ್ತು ನನ್ನ ವ್ಯವಹಾರದಿದ್ರಲ್ಲಿ ನಾನು ಸ್ವಲ್ಪ ಯಾವತ್ತೂ ಕೂಡ ಬ್ಯುಸಿ ಆಗಿರ್ತೇನೆ. ಹಾಗೆ ಈಗ ನಾನು ಎಂತ ಹೇಳಿದ್ರೆ ಮಗಳಾದ್ಮೇಲೆ ಸ್ವಲ್ಪ ನಂಗೆ ನೆನಪು ಜಾಸ್ತಿ ಆಗ್ತದೆ, ಮನೆಯಲ್ಲಿ ಜಾಸ್ತಿ ಇರ್ತೇನೆ, ಮಗಳನ್ನ ಕರ್ಕೊಂಡು ಹೋಗ್ತೇನೆ, ಅಟ್ಯಾಚ್ಮೆಂಟ್ ಜಾಸ್ತಿ ಆಗ್ತದೆ. ಹಾಗಾಗಿ ಏನಿದ್ರು ಕೂಡ ಮನೆಯ ಸಪೋರ್ಟ್ ಇಲ್ಲದಿದ್ರೆ ಬೇರೆ ಹೊರಗಿನ ಯಾರಿದ್ರು ಕೂಡ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ದೊಡ್ಡ ನನ್ನ ಸ್ಟ್ರೆಂತ್, ಮನೆಯ ಸಪೋರ್ಟ್ ದೊಡ್ಡ ಸ್ಟ್ರೆಂತ್ ಅಂತ ಹೇಳಿದ್ರೆ ನಾನು. ಓಕೆ, ಎಸ್. ಹಾಗೆ ಮುಂದಿನ ದಿನಗಳಲ್ಲಿ ಜನಗಳೇ ಆಯ್ಕೆ, ನಾನು ಹೊರಗಿನ ಪ್ರಪಂಚದ ಬಗ್ಗೆ ನಾನಂತೂ ಪ್ರತಿನಿಧಿ ಸುತ್ತಾಡ್ತಿರುವವ ಹೇಳ್ತಾ ಇರ್ತಾರೆ, ಮುಂದೊಂದು ದಿನ ಸಹಜಣ್ಣ ನಮಗೆ ನಾಯಕನಾಗಿ ಬೇಕು, ನಮ್ಮ ಊರಿಗೆ ಬೇಕು. ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಂತ?
ಇಲ್ಲ, ನಾನು ಅವರ ನಾಯಕನಾಗಿ ನಾನು ಅವರ ಪ್ರೀತಿ ವಿಶ್ವಾಸವನ್ನು ಯಾವತ್ತೂ ಕೂಡ ಗಳಿಸ್ತೇನೆ. ನನಗೆ ಆಸೆ ಅಭಿಲಾಷೆ ಅದಾಗಬೇಕು ಇದಾಗಬೇಕು ಅಂತ ಯಾವುದೂ ಇಲ್ಲ. ಸಹಜರಾಗಿ ಒಂದು ಒಳ್ಳೆ ವ್ಯಕ್ತಿ ಆಗಿರಬೇಕು, ಸಮಾಜದಲ್ಲಿ ಒಳ್ಳೆ ರೀತಿಯಲ್ಲಿ ತೊಡಗಿಸ್ಕೊಳ್ಬೇಕು, ಇದೇ ನನ್ನ ಆಶೆ. ಬೇರೆ ನನ್ನ ದೊಡ್ಡ ಕನಸನ್ನು ಇಟ್ಕೊಂಡು ಆ ರೀತಿ ಆಗಬೇಕು ಈ ರೀತಿ ಆಗ್ಬೇಕಂತ ಏನು ಆಸೆ ಇಟ್ಕೊಂಡು ಅನ್ನಲ್ಲ. ಜನರ ಪ್ರೀತಿಯನ್ನು ಗಳಿಸ್ಬೇಕಷ್ಟೇ. ಜನರನ್ನ ಪ್ರೀತಿಯನ್ನು ಗಳಿಸಿದ್ರೆ ಮಾತ್ರ ಅದೇ ಒಂದು ದೊಡ್ಡ ಶಕ್ತಿ ಅಂತ, ಅದಕ್ಕೆ ನಾಯಕ ಅಂತ ಹೇಳೋದು ಅಷ್ಟೇ. ಅಂದ್ರೆ ಜನರ ಪ್ರೀತಿಯನ್ನ ಗಳಿಸಿಕೊಂಡಿರುವ ಜನನಾಯಕರಾಗಿ ಸಹಜಣ್ಣ ಉಳಿತಾರೆ ಯಾವತ್ತು ಅಂತ ಹೇಳೋದು. ಏನೇ ಜವಾಬ್ದಾರಿಗಳು ನಿಮ್ಮನ್ನ ಆ ಜವಾಬ್ದಾರಿ ಅರಸಿ ಬಂದರೂ ಕೂಡ ಪ್ರೀತಿಯಿಂದ ಪಡ್ಕೊಳ್ಳೋದಕ್ಕೂ ಕೂಡ ರೆಡಿ ಇದ್ದೀರಿ ಅಲ್ವಾ? ಎಸ್. ಹಾಗಿದ್ರೆ ಯುವ ಜನತೆಯ ಬಗ್ಗೆ ನೀವೊಬ್ಬ ಯುವ ನಾಯಕನಾಗಿ ಇವತ್ತಿನ ಕಾಲಘಟ್ಟದಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ನೋಡಿ, ಈಗ ನಾನು ಈ ಕಾಲೇಜಿನ ಯುವಕರನ್ನೆಲ್ಲ ನೋಡ್ತಾ ಇದ್ದೇನೆ. ಕಾಲೇಜಿನ ಬೇರೆ ವಿಷಯಕ್ಕೆ ಡೈವರ್ಟ್ ಆಗುವಂಥದ್ದು. ಮತ್ತು ನೋಡಿ, ಚಿಕ್ಕ ಚಿಕ್ಕ PUC ಅಥವಾ ಡಿಗ್ರಿ ಕಾಲೇಜಿನ ಯುವಕರಿಗೆ ಮನೆಯಿಂದ ಪ್ರೆಷರ್, ಕಲಿಬೇಕು ಮತ್ತು ಮಾರ್ಕ್ಸ್ ತೆಗಿಬೇಕು, ಆ ಥರ ಈ ಥರ. ಮತ್ತು ಸುಸೈಡ್ ಮಾಡುವಂಥದ್ದು. ಬದುಕು ಅನ್ನುವಂಥದ್ದು ಖಾಲಿ ಒಂದು ಎಕ್ಸಾಮಲ್ಲಿ 2 ಎಕ್ಸಾಮಲ್ಲಿ ಫೇಲ್ ಆದ ಕೂಡಲೇ ಸಾಯುವಂಥದ್ದಲ್ಲ. ಮೊನ್ನೆ ಯಾರೋ ಒಬ್ಬರು MLA ಅವರು ಒಂದು ಮಾತನ್ನು ನೋಡಿದೆ, ನೀವು ಯಾಕೆ PUCಯಲ್ಲಿ ಫೇಲ್ ಆದಿರ ಅಂತೇಳಿ ಸುಸೈಡ್ ಮಾಡ್ತೀರಾ? ನಿಮಗೆ ತಲೆ ಇದೆಯಾ? ನೀವು ವಾಪಸ್ LKG ಇಂದ ಪ್ರಾರಂಭ ಮಾಡಬೇಕು. ಒಮ್ಮೆ ಸತ್ತರೆ ವಾಪಸ್ ಹಾಗಾಗಿ ಏನಂತ ಹೇಳಿದ್ರೆ, ಕೆಲವರೆಲ್ಲ ಮನೆಯ ಪ್ರೆಷರಿಂದಾಗಿ ಅಥವಾ ಅವರು ವೈಯಕ್ತಿಕವಾಗಿ ಅಂದರೆ ಫೇಲ್ ಆಗಿಯೇ ಮತ್ತೆ ನಾವು ಜೀವನದಲ್ಲಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಅಂತ. ಹಾಗಾಗಿ ವಿದ್ಯಾರ್ಥಿಗಳನ್ನ ಅದನ್ನು ಅರಿತುಕೊಂಡು, ಯಾಕಂತ ಹೇಳಿದ್ರೆ ಈಗ ದೊಡ್ಡ ದೊಡ್ಡ ಅಚೀವ್ಮೆಂಟ್ ಮಾಡಿದವರೆಲ್ಲ ಕಲ್ತೇ ಮಾಡಿದವರಂತ ಏನಿಲ್ಲ. ಅದ್ರ ಜೊತೆಗೆ ಯುವಕರು ಬೇರೆ ಬೇರೆ ಉದ್ಯಮಕ್ಕೆ ಕೈ ಹಾಕಿ, ಅಂದರೆ ನಾನು ಹೇಳುವಂಥದ್ದು, ನಮ್ಮಲ್ಲಿ ಒಂದು ವ್ಯವಸ್ಥೆ ಇದ್ರೆ ನಿಜವಾಗಿ 1 ಲಕ್ಷ ಹಣ ಇದ್ರೆ 1 ಲಕ್ಷ ಹಣ ಇದ್ರೆ 3 ಲಕ್ಷದ ವ್ಯವಹಾರ ಮಾಡ್ಲಿಕ್ಕೆ ಹೋಗ್ಬಾರ್ದು ಯಾವತ್ತೂ ಕೂಡ. 1 ಲಕ್ಷ ಇದ್ರೆ ಒಂದು 25,000 ಅಥವಾ 50,000 ವ್ಯವಹಾರವನ್ನು ಮಾಡ್ಲಿಕ್ಕೆ ಹೋದ್ರೆ ಅದ್ರಲ್ಲಿ ಸಕ್ಸಸ್ ಕಾಣಲಿಕ್ಕೆ ಜಾಸ್ತಿ. ಈಗಿನ ಯುವಕರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕಾಲೇಜ್ ಆದ ಕೂಡಲೇ ಬೇರೆಯವ್ರದ್ದು ನೋಡ್ತಾರೆ, ಆ ರೀತಿ ಆಗಿದ್ದಾರೆ, ಈ ರೀತಿ ಆಗಿದ್ದಾರೆ, ನಾವು ಕೂಡ ಆ ರೀತಿ ಬಿಸ್ನೆಸ್ ಮಾಡಬೇಕಂತ ಸ್ವಲ್ಪ ಯೋಚನೆ ಮಾಡಬೇಕು. ಯಾಕಂದರೆ ಬಿಸ್ನೆಸ್ಸಲ್ಲಿ ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ 100% ರಿಸಲ್ಟ್ ಸಿಗ್ತದೆ. ನಾವು ಸ್ವಲ್ಪ ತಲೆ ಓಡಿಸಿ ಯೋಚನೆ ಮಾಡಿ ಸರಿಯಾದ ದಾರಿಯಲ್ಲಿ ಸ್ವಲ್ಪ ಮೈಂಡ್ ವರ್ಕ್ ಮಾಡಿ ಕೆಲಸ ಮಾಡಿದರೆ 100% ಸಕ್ಸಸ್ ಸಿಗ್ತದೆ. ಇದನ್ನೆಲ್ಲ ಯುವಕರ ಆಲೋಚನೆಯನ್ನು ಮಾಡಬೇಕಂತ ಹೇಳಲಿಕ್ಕೆ ತುಂಬ ಥ್ಯಾಂಕ್ ಯು ನಿಮಗೆ ಈ ಮಾತುಗಳಿಗೆ. ಅಂದರೆ ಗೋಲ್ಡನ್ ವರ್ಡ್ ಅದು. ಆ ಆಲೋಚನೆ ಮಾಡಿ ಹೆಜ್ಜೆಯನ್ನು ಮುಂದಿಡಬೇಕು ಅಂತ ಹೇಳುವಂಥದ್ದು. ಪಿಲಿಗೊಬ್ಬು, ಪುತ್ತೂರದ ಪಿಲಿಗೊಬ್ಬು ಸೀಸನ್ 3 ಬಂದಿದೆ. ಸಹಜಣ್ಣ ಎಲ್ಲರನ್ನ ಹೇಗೆ ಪ್ರೀತಿಯಿಂದ ವೆಲ್ಕಮ್ ಮಾಡ್ತೀರಿ? ಪುತ್ತೂರದ ಪಿಲಿಗೊಬ್ಬು ಸೀಸನ್ 1 ಮತ್ತು ಸೀಸನ್ 2 ಅದ್ಭುತವಾಗಿ ಯಶಸ್ಸನ್ನು ಕಂಡಿದೆ. ವಿಜಯ ವಿಖ್ಯಾತರವರು ನಿರೂಪಣೆ ಮಾಡುವಂಥದ್ದು ಅವರಿಗೆ ಗೊತ್ತಿರುವಂಥದ್ದು. ತುಂಬ ಚಂದ ನಿರೂಪಣೆ ಮಾಡ್ತಾರೆ. ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ನೀವು ಮತ್ತು ಅನುರಾಗ್ ಅವರು ತುಂಬ ಚೆನ್ನಾಗಿ ಕಾರ್ಯಕ್ರಮವನ್ನು ತೆಗೆದುಕೊಂಡು ಹೋಗ್ತೀರಾ. ಅದೇ ಒಂದು ಸಂತೋಷದ ವಿಷಯ. ಹಾಗಾಗಿ ಪುತ್ತೂರದ ಪಿಲಿಗೊಬ್ಬು ಸೀಸನ್ 3 ಕಾರ್ಯಕ್ರಮ ಈಗಾಗಲೇ ಸಿದ್ಧತೆಗಳಾಗ್ತಾ ಇದೆ. ಯಾವ ರೀತಿ ಹಿಂದೆ ಸಹಕಾರವನ್ನು ಕೊಟ್ಟಿದ್ದೀರಾ, ಯಾವ ರೀತಿ ಆಶೀರ್ವಾದವನ್ನು ಮಾಡಿದ್ದೀರಾ, ಈ ಬಾರಿ ಕೂಡ ಪುತ್ತೂರಿನ ಜನತೆ ಮತ್ತು ಹತ್ತೂರಿನ ಜನತೆ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಬರಬೇಕು, ಈ ಕಾರ್ಯಕ್ರಮಕ್ಕೆ ಬಂದು ಆಶೀರ್ವಾದ ಮಾಡಬೇಕಂತ ವಿನಂತಿಯನ್ನು ಮಾಡ್ತೀನಿ. ಸಹಜಣ್ಣ ಮಾತಾಡೋ ಒಂದು ಮಾತನ್ನು ಹೇಳಿದರು. ಕಳೆದ ಬಾರಿ ಕೂಡ ನಾನು ಹೇಳಿದ್ದೆ, ಯಾವತ್ತೂ ಕೂಡ ಅವತ್ತು ಸೀಸನ್ 1ರಲ್ಲಿ ನಾನು ನಿರೂಪಣೆ ಮಾಡುವಾಗಿದ್ದಾಗ ಅವಕಾಶ ವಿಖ್ಯಾತ ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ. ಇವತ್ತು ಒಂದು 10 ಜನಕ್ಕಾದ್ರೂ ಗೊತ್ತಾಗೋದಕ್ಕೆ ಒಂದು ಬಹಳ ಮುಖ್ಯವಾದ ವೇದಿಕೆ ನನಗೆ ಸಹಚರಣ ಕೊಟ್ಟಿರುವಂಥ ಪಿಲಿಗೊಬ್ಬಿನ ವೇದಿಕೆ. ಹಾಗಾಗಿ ಈ ಒಂದು ಜರ್ನಿಯಲ್ಲಿ ಇಷ್ಟು ಒಂದು ಸ್ವಲ್ಪ ನಾನು ಕೂಡ ಸಾಗಿ ಬರೋದಕ್ಕೆ ಕಾರಣ ಆಯಿತು. ಅದಕ್ಕೆ ಯಾವತ್ತೂ ನಾನು ಕೃತಜ್ಞನಾಗಿರೋದು ಫಸ್ಟ್ ಆಫ್ ಆಲ್ ನಿಮಗೆ, ಸಹಜನಿಗೆ. ಇವತ್ತು 100 ಮಂದಿ ವೇದಿಕೆ ಕೊಟ್ಟರು ಕೂಡ ಅಂತ ಒಂದು ದೊಡ್ಡ ವೇದಿಕೆ, ಕನಸಿನ ವೇದಿಕೆ ಕೊಟ್ಟಿರುವಂಥ ವ್ಯಕ್ತಿ ನೀವು. ಹಾಗೆ ಇವತ್ತು ನಿಮ್ಮ ಜೊತೆಗೆ ನಿಮ್ಮ ಪಾಡ್ಕಾಸ್ಟನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ ಆ 2 ವರ್ಷ ಸಿಕ್ಕಿರುವಂತಹ ಅನುಭವಗಳು ಇವತ್ತು ಮತ್ತೆ ನಿಮ್ಮನ್ನ ನಮ್ಮ ಚಾನೆಲ್ ಮೂಲಕ ತೋರಿಸುವಂತಹ ಒಂದು ದೊಡ್ಡ ಪ್ರಯತ್ನಕ್ಕೆ ನೀವು ಸಪೋರ್ಟ್ ಕೂಡ ಕೊಟ್ಟಿದ್ದೀರಿ. ಸಾಕಷ್ಟು ಮಂದಿಗೆ ಇದ್ದಿರ್ಬೋದು ಅವರ ಒಳಗಿನ ಮಾತುಗಳೆಲ್ಲ ಏನು ಸ್ವಲ್ಪ ತಿಳ್ಕೊಳ್ಳಿ ಅಂತ ತುಂಬ ಮಂದಿ ಕಮೆಂಟ್ ಕೂಡ ಮಾಡ್ತಾ ಇರ್ತಾರೆ ನನಗೆ, ಸಹಜರೇ ಅವರದೊಂದು ಪಾಡ್ಕಾಸ್ಟ್ ಮಾಡಿ ಅಂತ. ಇವತ್ತು ಆ ಒಂದು ದಿನ ಕೂಡಿ ಬಂದಿದೆ. ಬಹಳ ತಾಳ್ಮೆಯಿಂದ ಪ್ರತಿಯೊಂದು ವಿಷಯವನ್ನು ಕೂಡ ಕ್ಲಿಯರ್ ಆಗಿ ನಮಗೆ ತಿಳಿಸಿದ್ದೀರಿ ಸಹಜಣ್ಣ. ನಿಮಗೆ ನೀವು ನಂಬುವಂಥ ಎಲ್ಲ ದೈವಿಕ ಶಕ್ತಿಗಳು, ನಾನು ನಂಬುವಂಥ ದೈವಿಕ ಶಕ್ತಿ ಪುತ್ತೂರಿನ ಮಹಾಲಿಂಗೇಶ್ವರ ಸದಾಕಾಲ ಆಯುಷ್ ಆರೋಗ್ಯ ಭಾಗ್ಯ ಕೊಡಲಿ ನಿಮಗೆ, ನಿಮ್ಮ ಫ್ಯಾಮಿಲಿಗೆ ಅಂತ ಹೇಳಿಕೊಳ್ತಾ ನನ್ನ ಜೊತೆಗೆ ಟೈಮ್ ಕೊಟ್ಟು ಇಷ್ಟು ಚೆನ್ನಾಗಿ ಮಾತಾಡಿರೋದಕ್ಕೆ ನಿಮಗೆ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮಗೂ ಥ್ಯಾಂಕ್ಸ್. ಎಸ್, ಧನ್ಯವಾದ.